ಇದು ಮಾಡ್ರನ್ ಸೌದೆ ಒಲೆಗಳು. ಇದನ್ನ ಯಾವ ರೀತಿ ಟೆಕ್ನಾಲಜಿ ವೈಸ್ ಅಲ್ಲಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ಓನರ್ ಆಗಿರುವಂತಹ, ಇದರ ಒಂದು ಇನ್ವೆಂಟರ್ ಆಗಿರುವಂತಹ ಚಿದಾನಂದ್ ಅವ್ರನ್ನ ನಿಮ್ಮ ಹತ್ರ ಮಾತಾಡಿಸ್ತೀನಿ. ಸೊ ವಿಚಾರಗಳನ್ನ ತಿಳ್ಕೊತಾ ಹೋಗೋಣ. ಈ ಒಂದು ಮಾಡ್ರನ್ ಸೌದೆ ಒಲೆಗಳ ಬಗ್ಗೆ ಹೇಗೆ ಏನೇನು ಅವರು ವರ್ಕ್ ಮಾಡಿದ್ದಾರೆ ಅದ್ರ ಮೇಲೆ ಅನ್ನೋದನ್ನ ಪ್ರತಿಯೊಂದು ವಿಚಾರಗಳನ್ನು ಕೂಡ ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಸೊ ಯಾರು ಈ ಒಂದು ವಿಡಿಯೋನ ಮಿಸ್ ಮಾಡ್ದಿರಾ ಫುಲ್ಲು ನೋಡಿ, ನಿಮ್ಗೆ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಇದು. ಸೊ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿರ್ತೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಹಾಗೆ ನಮ್ಮ ಆಯುರ್ವಾ ನ್ಯಾಚುರಲ್ಸ್ ಪ್ರಾಡಕ್ಟ್ಸ್ಗಳನ್ನು ಕೂಡ ತಗೊಳ್ಳೋ ಮುಖಾಂತರ ಅದರಲ್ಲಿರೋ ಬೆನಿಫಿಟ್ಸ್ ಕೂಡ ನಿಮ್ಗೆ ಸಿಗ್ಬೇಕು ಅನ್ನೋದೇ ನನ್ನ ತುಂಬಾ ಆಶಯ. ಸೊ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇವಾಗ ಇದ್ರ ಬಗ್ಗೆ ವಿಚಾರಗಳನ್ನ ತಿಳ್ಕೊತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ನಾನ್ ಫಸ್ಟ್ ಕ್ಲಾಸ್. ಹೆಂಗ್ ನಡೀತಿದೆ ಸರ್ ನಿಮ್ ಪರಂಪರಾ? ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲ ನಿಮ್ಮಂತರ ಸಹಕಾರ, ನಿಮ್ಮಂತರ ಪಬ್ಲಿಸಿಟಿಯಿಂದ ಜನರಿಗೆ ತಿಳಿಸ್ಕೊಡ್ತಾ ಇದ್ದೀರಾ. ಇದರಿಂದನೇ ನಮ್ದೆಲ್ಲ ಬಿಸ್ನೆಸ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚಿದಾನಂದ್ ಅಂತೇಳಿ, ಇದು ಪರಂಪರಾ ಇಂಡಿಯಾ ಫೌಂಡರು, ಮತ್ತೆ ಈ ಟೆಕ್ನಾಲಜಿ ಕಂಡುಹಿಡಿದಿದ್ದು ನಾವೇನೆ. ಸೊ ಇದನ್ನ ಮಾಡಿದ್ಮೇಲೆ ನಿಮ್ಗೆಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತಾ ಹೋಗ್ತೇನೆ, ಯಾವ್ಯಾವ ಮಾಡೆಲ್ಸ್ ಇದೆ ಅದೆಲ್ಲ ಅಂತ ಇದೆ. ಹಿಂಗೆ ನಿಮ್ಗೆ ಇದು ಮನೆಗೆ 3 ಮಾಡಲ್ ಬರುತ್ತೆ. W1 ಇದರಲ್ಲಿ ನಿಮ್ಗೆ ಒಂದು W1A ಮಾಡಲ್ ಅಂತಂದ್ರೆ 3 ಇಂದ 12 ವೋಲ್ಟ್ ವರೆಗೂ ವೇರಿ ಆಗುವಂತ ಒಂದು ವೇರಿಯಬಲ್ ಅಡಾಪ್ಟರ್ ಇರುತ್ತೆ. ವೇರಿಯಬಲ್ ಅಡಾಪ್ಟರ್ ಅಂತಂದ್ರೆ ನಿಮ್ಗೆ ಒಂದು 3 ವೋಲ್ಟ್ ಇಂದ 12 ವೋಲ್ಟ್ ವರೆಗೂ 15 ವೋಲ್ಟ್ ವರೆಗೂ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಅಂದ್ರೆ ನೀವು ಗ್ಯಾಸ್ ಎಲ್ಲ ಹೆಂಗೆ ಹೆಚ್ಚು ಕಡಿಮೆ ಮಾಡ್ತಿರಲ್ಲ ಆ ಟೈಪ್ ಇದ್ರಲ್ಲಿ ನೀವು ಕಂಟ್ರೋಲ್ ಮಾಡ್ಕೋಬಹುದು. ಕಡಿಮೆ ಫ್ಲೇಮ್ ಇಟ್ಕೋಬಹುದು, ಹೆಚ್ಚಿಗೆ ಫ್ಲೇಮ್ ಇಟ್ಕೋಬಹುದು. ಸೊ ಅದೆಲ್ಲ ಆಪ್ಷನ್ಸ್ ಇರುತ್ತೆ. ಸರ್ ಇದು ಬ್ಲೋವರ್ ಅಂದ್ರೆ ಇವಾಗ ಯೂಶಲಿ ಸೌದೆ ಒಲೆಗೆ ಒಂದು ಕೊಳವೆ ಇಟ್ಕೊಂಡು ಊದ್ತಾರೆ ಅಲ್ವಾ? ಮೊದ್ಲು ಹಂಗಿತ್ತು. ಹೌದು, ಹಂಗಿತ್ತು ಮೊದ್ಲು ಹಂಗಿತ್ತು. ಸೊ ಇದು ಬಂದ್ಬಿಟ್ಟು ನಾವೇನ್ ಮಾಡಿರ್ತೀವಿ, ಸಿಂಕ್ರನೈಸ್ ಮಾಡಿರ್ತೀವಿ. ಸ್ಟವ್ಸ್ ಅಲ್ಲಿ ಒಂದು ಸೆಟ್ ಆಫ್ ಹೋಲ್ಸ್ ಇರುತ್ತೆ ನಿಮ್ಗೆ. ಆ ಹೋಲ್ಸ್ ಅಲ್ಲಿ ಕೆಲವು ಹೋಲ್ ಅಲ್ಲಿ ಆಕ್ಸಿಜನ್ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ನ ತಗೊಳುತ್ತೆ, ಗ್ಯಾಸ್ ಕ್ರಿಯೇಷನ್ ಆಗುತ್ತೆ, ಆ ಗ್ಯಾಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ನಾನು ಟೆಕ್ನಾಲಜಿ ಅಂತ ಏನ್ ಹೇಳ್ತಾ ಇದ್ನಲ್ಲ, ಇದನ್ನ ಟೆಕ್ನಾಲಜಿ. ನಿಮ್ಗೆ ಗ್ಯಾಸಿಫಿಕೇಶನ್ ಅಂತಂದ್ರೆ ನಿಮ್ಗೆ ಈ ಸೌದೆ ಪೀಸ್ಗಳನ್ನ ಹಾಕಿದ್ರೆ ಅದು ಗ್ಯಾಸ್ ಕನ್ವರ್ಟ್ ಆಗುತ್ತೆ. ಸೊ ಇದು ಮೇನ್ ಟೆಕ್ನಾಲಜಿ. ಇವಾಗೆಲ್ಲ ಹೇಳ್ತಾರೆ ಜನ, ಇವಾಗ ಎಲ್ಲಾ ಕಡೆನೂ ಆಗ್ಬಿಟ್ಟಿದ್ದಾರೆ. ಎಲ್ಲ ಏನಂತಂದ್ರೆ ಆ ಪೈಪ್ಗಳು ತಗೊಂಡ್ ಬರ್ತಾರೆ, ಉದ್ದ ಪೈಪ್ ತಗೊಂಡ್ಬಿಟ್ಟು ಕಟ್ ಮಾಡಿ ಆ ಮೆಟಲ್ ನಲ್ಲಿ ವೆಲ್ಡ್ ಮಾಡೋದು, ವರ್ಕ್ಶಾಪ್ ಅಲ್ಲಿ ಇಟ್ಕೊಳ್ಳೋದು, ವೆಲ್ಡ್ ಮಾಡೋದು, ಅದನ್ನ ಸೌದೆ ಒಲೆ ಅಂತ ಹೇಳ್ಬಿಟ್ಟು ಎಲ್ಲ ಕೊಡ್ತಾ ಇದಾರೆ. ಇದೆಲ್ಲ ಸುಳ್ಳು. ಅದೆಲ್ಲ ನಿಮ್ಗೆ ಅವ್ರಿಗೆ ಯಾವ್ದು ಸೈನ್ಸ್ ವರ್ಕ್ ಆಗಲ್ಲ, ಏನು ಇಲ್ಲ. ನಾನು ಏನ್ ಕೊಡ್ತಾ ಇದೀನಿಲ್ಲ ನಿಮ್ಗೆ, ಈ ಚಿಕ್ಕದು ಬ್ಲೋವರ್ ಏನ್ ಕೊಡ್ತಾ ಇದೀನಿಲ್ಲ, ಈ ಬ್ಲೋವರ್ ನ ಯೂಸ್ ಮಾಡಿ ಅದು ಕಮರ್ಷಿಯಲ್ ಸ್ಟವ್ಗಳು ಅಂತ ಮಾಡ್ತಾ ಇದಾರೆ. ಸೊ ಹಂಗಾಗ್ಬಿಟ್ಟು ಚೀಪ್ ಆಗಿ ಕೊಡ್ತಾರೆ. ಜನ ಹೆಚ್ಚಿಗೆ ಮೋಸ ಹೋಗ್ಲಿಕ್ಕೆ ಹೋಗ್ಬಿಡ್ರಿ. ಸೊ ಇದನ್ನ ನಿಮ್ಗೆ ನಾನ್ ಯೂಸ್ ಮಾಡೋದು ತೋರಿಸ್ತೀನಿ. ನಾನು ನಿಮ್ಗೆ ಕಮರ್ಷಿಯಲ್ ಸ್ಟವ್ಗಳಿಗೆಲ್ಲಾನು ನಾನ್ ನಿಮ್ಗೆ ಎಷ್ಟು ಹೆಂಗೆ ಉರಿಯುತ್ತೆ, ಅದು ಎಷ್ಟು ಗಾಳಿ ಕೊಡುತ್ತೆ, ಇವಾಗ ಇಷ್ಟು ವೆಲಾಸಿಟಿ, ಸ್ಪೀಡು, ವೆಲಾಸಿಟಿ, ಡೈರೆಕ್ಷನ್ ನಿಮ್ಗೆಲ್ಲ ಪೂರ್ತಿ ಕೌಂಟ್ ಆಗುತ್ತೆ. ಅದರಲ್ಲಿ ಯಾವ ಹೋಲ್ ನಲ್ಲಿ ಎಷ್ಟು ಗಾಳಿ ಹೋಗ್ಬೇಕು, ಯಾವ ಸ್ಪೀಡ್ ಅಲ್ಲಿ ಹೋಗ್ಬೇಕು, ಯಾವ ಡೈರೆಕ್ಷನ್ ಹೋಗ್ಬೇಕು, ಇದೆಲ್ಲ ಪೂರ್ತಿ ನಾವು ಡಿಸ್ಕ್ರೈಬ್ ಮಾಡಿರ್ತೀವಿ ಒಂದೊಂದು ಹೋಲ್ಗುನು. ನನ್ ಸ್ಟವ್ಗಳು ಎಲ್ಲಿ ಗ್ಯಾರೇಜ್ ಅಲ್ಲಿ ಮಾಡ್ತಾರಲ್ಲ ಅಂತದೆಲ್ಲ ನಾವು ಸ್ಟವ್ ಮಾಡಲ್ಲ. ಇದೆಲ್ಲ ಬಂದ್ಬಿಟ್ಟು ಲ್ಯಾಬ್ ಅಲ್ಲಿ ತಯಾರಾಗುತ್ತೆ. ಲ್ಯಾಬ್ ಅಲ್ಲಿ ಒಂದೊಂದು ಹೋಲ್ಗುನು ನಾವು ಟೈಮ್ ತಗೊಂಡು ಒಂದು ಇದರಿಂದ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಬಿಟ್ಟು ನಾವು ಮಾಡ್ತೀವಿ. ಸೊ ಹಂಗಾಗ್ಬಿಟ್ಟು ಈ ಟೆಕ್ನಾಲಜಿ ವರ್ಕ್ ಆಗುತ್ತೆ. ನೋಡೋದಕ್ಕೆ ಅವರೆಲ್ಲ ಶೇಪ್ ಎಲ್ಲ ಅದೇ ಮಾಡ್ತಾರೆ, ಡೂಪ್ಲಿಕೇಟ್ ಎಲ್ಲ ನೋಡ್ತಾರೆ, ಹೆಂಗ್ ಬೇಕಾರಂಗ್ ಮಾಡ್ತಾ ಇದಾರೆ. ಈಗ ಅವರೆಲ್ಲ ಏನ್ ಮಾಡ್ತಾರೆ, ನಿಮ್ಗೆ ಎಲ್ಲ ಸಿಕ್ಕಿದ ಆ ಪೈಪು ಅಥವಾ ನಿಮ್ದು ತಗಡಲ್ಲಿ ನಿಮ್ಗೆಲ್ಲ ಶೈನಿಂಗ್ ಎಲ್ಲ ಚೆನ್ನಾಗಿರುತ್ತೆ ಅಂತ ತಗಡಲ್ಲೆಲ್ಲ ಮಾಡ್ತಾರೆ. ಈ ಪೈಪ್ಗಳು ತಗೊಂಡ್ ಬಂದ್ಬಿಟ್ಟು ಕಟ್ ಮಾಡಿ 2 ಪೈಪ್ ಜಾಯಿನ್ ಮಾಡ್ಬಿಟ್ಟು ವೆಲ್ಡ್ ಮಾಡಿ ಅದಕ್ಕೆ ಬ್ಲೋವರ್ಗಳು, ಯಾವ್ದು ಬ್ಲೋವರ್ಗಳು ಕೊಟ್ಬಿಟ್ಟು ಅವ್ರು ಇದು ಕಮರ್ಷಿಯಲ್ ಸ್ಟವ್ ಅಂತೇಳಿ ಸ್ಟೀಲ್ ಸ್ಟವ್ ಅಂತಾನು ಬರ್ತಾ ಇದೆ ಸರ್. ಬರ್ತಾ ಇದೆ ಮೇಡಮ್, ಬೇಕಾದಷ್ಟು ಇದಾವೆ ಎಲ್ಲ. ನಿಮ್ಗೆ ಅವೆಲ್ಲ ಲೈಫ್ ಇಲ್ಲ, ಏನಿಲ್ಲ ನಿಮ್ಗೆ. ಸೊ ನಿಮ್ಗೆ ಬೇಕಾದಷ್ಟು ಜನ ಈಗ ಬಂದಿಯಾರ ಆಗ್ಲೇ. ಇಲ್ಲಿ ಯಾರು ಇರ್ಲಿಲ್ಲ. ನಾನು ಸ್ಟಾರ್ಟ್ ಮಾಡಿದಾಗ 5-6 ವರ್ಷದಿಂದ ಯಾರು ಇರ್ಲಿಲ್ಲ. ಈಗೆಲ್ಲ ಪೂರ್ತಿ ಎಲ್ಲರೂ ಉಟ್ಕೊಂಡಿದ್ದಾರೆ. ಈಗೆಲ್ಲ ಪೂರ್ತಿ ಅವರು ಅವ್ರವ್ರ ಸ್ಟೈಲ್ ಅಲ್ಲಿ ಅವ್ರವ್ರು ಮಾಡ್ತಾ ಇದಾರೆ. ಬಟ್ ನಿಮ್ಗೆ ನಾನು ಏನ್ ಹೇಳ್ತೀನಿ, ಎಷ್ಟು ಹೀಟ್ ಬರುತ್ತೆ, ಎಷ್ಟು ಟೆಂಪರೇಚರ್ ಬರುತ್ತೆ, ಯಾವ ಡೈರೆಕ್ಷನ್, ಇದರಲ್ಲಿ ಎಷ್ಟು ಫ್ಲೇಮ್, ಅಂದ್ರೆ ಯಾವ್ಯಾವ್ದಕ್ಕೆ ಯಾವ್ಯಾವ್ದು ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಪೂರ್ತಿ ಡಿಸ್ಕ್ರೈಬ್ ಮಾಡಿ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಕೊಡ್ತೀನಿ. ಸೊ ಅದಕ್ಕೆ ಫಸ್ಟ್ ಅವ್ರದ್ದು ರಿಕ್ವೈರ್ಮೆಂಟ್ ಕೇಳ್ತೀನಿ. ಸರ್ ನೀವು ಎಲ್ಲಿಂದ ಮಾತಾಡ್ತಾ ಇದ್ದೀರಾ, ನಿಮ್ ರಿಕ್ವೈರ್ಮೆಂಟ್ ಏನು, ನಿಮ್ಗೆ ಮನೆಗ, ಹೋಟೆಲ್ಗ, ಅಥವಾ ಟೆಂಪಲ್ಗ, ಅದೆಲ್ಲ ಪೂರ್ತಿ ಕೇಳ್ಬಿಟ್ಟು ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ನಾವು, ಇದು ತಗೊಳ್ರಿ ಅಂತೇಳಿ. ಇವಾಗೆಲ್ಲ ನಾವು ಹಂಗ ಹೇಳಂಗಿಲ್ಲ. ಈ ತಗೊಂಡೋಗ್ಬಿಟ್ರೆ ಒಂದು 10 ವರ್ಷ ಬಂದ್ಬಿಡುತ್ತೆ, 10 ವರ್ಷ ಗ್ಯಾರಂಟಿ ಕೊಟ್ಬಿಡ್ತೀವಿ ನಿಮ್ಗೆ, ಅದು ಇದು ಅಂತ ಎಲ್ಲ ಪೂರ್ತಿ ಜನರಿಗೆ ಏನು ಸುಮ್ನೆ ಗೊತ್ತಾಗಲ್ಲ ಪಾಪ. ಅವ್ರಿಗೆ ಫಸ್ಟ್ ಟೈಮ್ ತಗೊಳ್ತಾ ಇರ್ತಾರೆ. ಅವ್ರು ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಏನಿದೆ, ಹೆಂಗೆ ವರ್ಕ್ ಆಗುತ್ತೆ,
ಹೆಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಪೂರ್ತಿ ಹೇಳ್ಬೇಕು ಅವ್ರಿಗೆ. ಹೌದು. ಹಾ ಅದೇ ಅದೇ ಇವಾಗ ನೆಕ್ಸ್ಟ್ ನಾನು ಕೇಳೋಣ ಅನ್ಕೊಂಡೆ, ಸೈನ್ಸ್ ಅಂತ ಹೇಳಿದ್ರಿ, ಹಾ. ಇದ್ರಲ್ಲಿ ಏನ್ ಸೈನ್ಸ್ ಬರುತ್ತೆ? ತೋರಿಸ್ತೀನಿ ನೋಡಿ ನಿಮ್ಗೆ. ಇದು ಹೊಲ ಇದೆ, ಇದರಲ್ಲಿ ನಂದು 10 ರಿಂದ 11 kg ವೆಯ್ಟ್ ಬರುತ್ತೆ, ಚಿಕ್ಕದೇನೆ, ಮನೆದು ಚಿಕ್ಕ ಮಾಡಲ್. ಹಾ. ಇದು W1A ಮಾಡಲ್, ಇದೊಂದು 11 ರಿಂದ 12 kg ವೆಯ್ಟ್ ಬರುತ್ತೆ. ನಿಮ್ಗೆ ಸೆಪರೇಟ್ ಸ್ಟ್ಯಾಂಡ್ ಬರುತ್ತೆ, ಸೆಪರೇಟ್ ಸ್ಟ್ಯಾಂಡ್ ಬರುತ್ತೆ. ಇದರಲ್ಲಿ ಈ ಸ್ಟವ್ ಹೋಗುತ್ತೆ, ಇದು ಬ್ಲೋವರ್ ಬರುತ್ತೆ, ಬ್ಲೋವರ್ ಇಲ್ಲಿಗೆ ಅಟ್ಯಾಚ್ ಆಗುತ್ತೆ, ಬ್ಲೋವರ್ ಇಲ್ಲಿಗೆ ಅಟ್ಯಾಚ್ ಆಗುತ್ತೆ. ಇದನ್ನ ಅಡಾಪ್ಟರ್, ಅಡಾಪ್ಟರ್ ಕೂಡ ಏನು ನಿಮ್ಗೆ ಇದು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಿಮ್ಗೆ. ಇದನ್ನೆಲ್ಲ ಈ ಅಪಾರ್ಟ್ಮೆಂಟ್ ಗಳಲ್ಲಿ ಆತರ ಬಿಲ್ಡಿಂಗ್ ಗಳಲ್ಲೆಲ್ಲ ಯೂಸ್ ಮಾಡಬಹುದು ಮೇಡಮ್. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳಲ್ಲಿ ಮಂತ್ರಿನಲ್ಲಿ ಮಾಡ್ತಾ ಇದಾರೆ, ಶೋಭಾನಲ್ಲಿ ಮಾಡ್ತಾ ಇದಾರೆ, ಒಳ್ಳೊಳ್ಳೆ ಪ್ರೀಮಿಯಂ ಅಪಾರ್ಟ್ಮೆಂಟ್ ಗಳಲ್ಲಿ ಯೂಸ್ ಮಾಡ್ತಾರೆ. ಇದ್ರಲ್ಲಿ ಹೊಗೆ ಬರಲ್ಲ ಇದ್ರಲ್ಲಿ. ಹೌದು, ಇದು ತುಂಬಾ ಯೂಸರ್ ಫ್ರೆಂಡ್ಲಿ. ಆಮೇಲೆ ಈಗ ಫಾರ್ ಯುವರ್ ಇನ್ಫಾರ್ಮೇಶನ್, ರೀಸೆಂಟ್ ಆಗಿ ನನಗೆ ಎನ್ವೈರನ್ಮೆಂಟಲ್ ನನಗೆ ISO ಸರ್ಟಿಫಿಕೇಶನ್ ಕೂಡ ಆಗಿದೆ. ಇದು ಥ್ಯಾಂಕ್ ಯು. ಇದು ISO ಸರ್ಟಿಫೈಡ್ ಕಂಪನಿ, ಫಸ್ಟ್ ಇಂಡಿಯನ್ ಅಲ್ಲಿ ಫಸ್ಟ್ ISO ಸರ್ಟಿಫೈಡ್ ಕಂಪನಿ ಇದು. ಹಾ. ಸೊ ಇದು ಪ್ರಾಡಕ್ಟ್ ಬಂದ್ಬಿಟ್ಟು ಇದೆಲ್ಲ ತುಂಬಾ ಟೆಸ್ಟ್ ಮಾಡಿ, ಇದನ್ನ ಸರ್ವೆ ಮಾಡಿ, ಅಸೆಸ್ ಮಾಡಿಬಿಟ್ಟು ಇದಕ್ಕೆ ಸರ್ಟಿಫೈ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಫಸ್ಟ್ ಇಂಡಿಯನ್ ISO 14001 ಸರ್ಟಿಫೈಡ್ ಕಂಪನಿ ಇದು. ಓಕೆ. ಆಮೇಲೆ ಇದು ಅಡಾಪ್ಟರ್, ಇದರಲ್ಲಿ ನೀವು ಬೆಂಕಿ ಹೆಚ್ಚು ಕಡಿಮೆ ಮಾಡ್ಬೋದು. ಗ್ಯಾಸ್ ಅಲ್ಲಿ ಹೆಂಗೆ ಮಾಡ್ತೀರಾ, ಇದನ್ನ ನೀವು ಬ್ಲೋವರ್ಗೆ ಕೊಡ್ತೀರಾ. ಅಡಾಪ್ಟರ್ ಅಂದ್ರೆ ಫ್ಲೇಮ್ ನಾವು ಉರಿನ ಜಾಸ್ತಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಎಸ್, ಅದನ್ನ ಉರಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಎಷ್ಟು ಬೇಕು. ಈಗ 4 ಜನಕ್ಕೆ 5 ಜನಕ್ಕೆ ಅಡಿಗೆ ಮಾಡ್ತೀರಾ, ಇಲ್ಲಿ ನೋಡಿ ಇದು ಬ್ಲೋವರ್ ಬರುತ್ತೆ. ಬ್ಲೋವರ್ಗೆ ಇದು ಅಡಾಪ್ಟರ್ ಹಿಂಗೆ ಸಿಗಿಸ್ಬಿಟ್ಟು ಈ ಪ್ಲಗ್ ನ ನೀವು ಕರೆಂಟ್ಗೆ ಹಾಕಿ ನೀವು ಇದನ್ನ ಹೆಚ್ಚು ಕಡಿಮೆ ಮಾಡ್ಬೋದು. ಇದನ್ನ ಇದು ನಾನು ಮನೆಗಳಿಗೆ ಕೊಡ್ತೀನಿ. ಇದನ್ನ W1, W1A, W2, W3 ಮಾಡ್ಲವರೆಗೂ ನಾನು ಇದನ್ನ ಬೇರೆ ಬೇರೆ ಕೆಪಾಸಿಟಿ ಕೊಡ್ತೀನಿ, ಹೈಯರ್ ಕೆಪಾಸಿಟಿ. ಈಗ ದೊಡ್ಡ W3 ಅಂತಂದ್ರೆ ನಿಮ್ಗೆ ಸೆಮಿ ಕಮರ್ಷಿಯಲ್ ಆಗತ್ತೆ. ಸೊ ಅಂತದಕ್ಕೆಲ್ಲ ದೊಡ್ಡದು ಪಾತ್ರೆ ಇಡ್ತಾರೆ, ಎಲ್ಲ ಒಂದು 5 kg 6 kg 8 kg ವರ್ಗು ಅಡಿಗೆ ಮಾಡ್ಕೊಂತಾರೆ. ಅಂತದಕ್ಕೆಲ್ಲ ನಿಮ್ಗೆ ಹೈಯರ್ ಕೆಪಾಸಿಟಿ ಬ್ಲೋವರ್ ಅಡಾಪ್ಟರ್ ಕೊಡ್ತೀವಿ. ಸೊ ಹಿಂಗೆ ಇದು ಮನೆಯಿಂದ ಹಿಡಿದು ಸ್ಟ್ರೀಟ್ ಫುಡ್ ವರ್ಗು ನಿಮ್ಗೆ ಈ ಟೈಪ್ ಬರುತ್ತೆ. ಪ್ರಾಪರ್ ಕಮರ್ಷಿಯಲ್ಗೆ ಹೋಗ್ತಿದ್ದಂಗೆ ನಿಮ್ಗೆ ದೊಡ್ಡದು ಬರ್ತವೆ, ಎಲ್ಲ ದೊಡ್ಡ ದೊಡ್ಡ ಬ್ಲೋವರ್ಗಳಿದೆ. ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ, ಎಲ್ಲ ಡಿಸ್ಪ್ಲೇ ಮಾಡ್ಬಿಟ್ಟು. ಇದು ಅನ್ಬಾಕ್ಸಿಂಗ್ ಆಯ್ತು ಮೇಡಮ್. ಇದು ಇದ್ರ ಜೊತೆನಲ್ಲಿ ಏನ್ ಬರುತ್ತೆ, ಸ್ಟವ್, ಸ್ಟ್ಯಾಂಡು, ಬ್ಲೋವರು, ಅಡಾಪ್ಟರು. ಈಗ ಕೆಲವರೆಲ್ಲ ನಮ್ಮ ಹತ್ರ ಬರೋದು ಹೆಚ್ಚಿಗೆ ಇವ್ರು ಬರ್ತಾರೆ, ಯಾರು ನಮ್ಮ ಹೆಣ್ಮಕ್ಳೆಲ್ಲ ತುಂಬಾ ಜನ ಕಾಲ್ ಮಾಡ್ತಾರೆ. ಅವ್ರಿಗೆ ಪಾಪಕ್ಕೆ ಸ್ನಾನ ಮಾಡಿಸ್ಬೇಕು, ಈಗ ಬಾಣಂತಿಗೆ ಇದು ಬಿಸಿಲು ಇರ್ಬೇಕು, ಚಳಿಗಾಲ ಇದೆ, ಆಮೇಲೆ ಇದಕ್ಕೆ ಏನ್ ಮಾಡ್ಬೇಕು, ಸಾಂಬ್ರಾಣಿ ಎಲ್ಲ ಹಾಕೋದಕ್ಕೆ ಹಂಗೆ ಅಂತ ಹೇಳ್ಬಿಟ್ಟು ಬರ್ತಾರೆ. ಅವ್ರಿಗೆಲ್ಲ ಇದನ್ನ W1A ಇದೆಲ್ಲ, ಇದೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸರ್, ಇವಾಗ ಅನ್ಬಾಕ್ಸ್ ಮಾಡಿ ತೋರ್ಸಿದ್ರಿ, ಸೊ ಇದನ್ನ ಹೆಂಗೆ ಯೂಸ್ ಮಾಡೋದು, ಹೆಂಗ್ ಬಳಸೋದು ಅನ್ನೋದನ್ನು ನಮ್ಗೊಂದು ತೋರ್ಸ್ಕೊಡ್ತೀರಾ? ಸರಿ ಮೇಡಮ್. ನಿಮ್ಗೆ ಈಗ ಒಂದು W1 ಅಂತ ಹೇಳ್ಬಿಟ್ಟು ನಾನು ಈಗ ಮನೆದು ಬೇಸಿಕ್ ಸ್ಟವ್ ಒಂದು ಡೆಮೋಗೆ ಇಟ್ಟಿದ್ದೀನಿ. ಈಗ ಆಲ್ಮೋಸ್ಟ್ 5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಅದನ್ನ. ಸೊ ಅದನ್ನ ನಿಮ್ಗೆ ಒಂದ್ಸರಿ ಹಚ್ಚಿ ತೋರಿಸ್ತೀನಿ. ಅಂದ್ರೆ ಚಿಕ್ಕದ್ರಲ್ಲಿ ಅಷ್ಟು ಬಂದ್ರೆ ಬೆಂಕಿ ಹೀಟು ನಿಮ್ಗೆ ಬೇರೆದ್ರಲ್ಲಿ ಹೆಂಗ ಬರುತ್ತೆ ಅಂತ ಹೇಳಿ ನಿಮ್ಗೆ ಐಡಿಯಾ ಬರುತ್ತೆ. ಸೊ ನಿಮ್ಗೆ ನಾ ಹೇಳ್ದಂಗೆ ಆಗ್ಲೇ ಮನೆದು ಈಗ 5 ಜನ 10 ಜನಕ್ಕೆ 20 ಜನಕ್ಕೆ 30 ಜನಕ್ಕೆ, ಆಮೇಲೆ ಅಲ್ಲಿಂದ ಒಂದು 100 ಜನ 120 ಜನ ಮಾಡ್ಲಿಕ್ಕೆ ಒಂದು W4 ಅಂತ ಹೇಳಿ ಬರುತ್ತೆ. ಆಮೇಲೆ W8 ಅಂತ ಹೇಳಿ ಬರುತ್ತೆ. ಅದ್ರಲ್ಲಿ ನಿಮ್ಗೆ ಒಂದು 600 ರಿಂದ 800 ಜನ 1000 ಜನದವರೆಗೂ ಅಡಿಗೆ ಮಾಡ್ಕೋಬಹುದು. ಆಮೇಲೆ ಈ ಇಡ್ಲಿ ಮಾಡೋರು ಇರ್ತಾರೆ, ಈ ಸ್ಟ್ರೀಟ್ ಫುಡ್ ಎಲ್ಲ ಮಾಡೋರು ಇರ್ತಾರೆ, ಅಂತವ್ರಿಗೆಲ್ಲ W4 ಬರುತ್ತೆ, W3 ಬರುತ್ತೆ. ಸೊ ಇದನ್ನ ನಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಿಮ್ಗೆ ಸ್ವಲ್ಪ ಮಾಡೆಲ್ಸ್ ಇದೆ. ಇಲ್ಲಿ ನಾವೀಗ ಶಾರ್ಟ್ಲಿ ಫಾರ್ ಯುವರ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಶಾರ್ಟ್ಲಿ ಒಂದು ಈ ಮಾತಿಗೆ ನೀವು ಹಚ್ಚಿ ತೋರಿಸಿ ಮಾಡಿ ಅನ್ನೋದಕ್ಕಿದ್ಲು ಒಂದು ಸೆಟಪ್, ಹೋಟೆಲ್ ಸೆಟಪ್ ಮಾಡ್ತಾ ಇದೀವಿ. ಇಲ್ಲಿ ಹೋಟೆಲ್ ಸೆಟಪ್ ಮಾಡ್ಬಿಟ್ಟು ಅವ್ರಿಗೆ ಕಡಿಮೆ ರೇಟ್ ನಲ್ಲಿ, ನಮ್ಗೆ ಏನ್ ಬೀಳುತ್ತೆ ಕಡಿಮೆ ರೇಟ್ ನಲ್ಲಿ ಅವ್ರಿಗೆ ತಿಂಡಿನೂ ಕೊಟ್ಟಂಗಾಗತ್ತೆ, ಸೌದೆ ಒಲೆನಲ್ಲಿ ಒಂದು ಸ್ವಾದಿಷ್ಟಕರವಾದಂತ ಒಂದು ತಿಂಡಿನೂ ಕೊಟ್ಟಂಗಾಗತ್ತೆ. ಈಗ ತುಂಬಾ ಜನ ಪಾಪ ಇವರು ನಮ್ಮ ಆಟೋ ಡ್ರೈವರ್ಸ್ ಆಯ್ತು, ನಮ್ಮ ಇವರು ಕೂಲಿ ಮಾಡೋರು, ಅಥವಾ ಇಲ್ಲಿಂದ ಮೆಟ್ರೋನಲ್ಲಿ ಹೋಗೋರು ಮಾಡೋರು ಇಲ್ಲೆಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಒಂದು ಒಳ್ಳೆ ಟೇಸ್ಟಿ ಫುಡ್ ಒಂದು ಕೊಡ್ಬೇಕು ಕಡಿಮೆ ರೇಟ್ ನಲ್ಲಿ. ಸೌದೆ ಒಲೆ ಊಟ, ಎಸ್, ಅದು ಸ್ವಾದಿಷ್ಟಕರ, ಒಂದು ಆರೋಗ್ಯಕರ. ನಿಮ್ಗೆ ಅದನ್ನ ನಿಮ್ಗೆ ರೈಸ್ ಬಾತ್ಗಳು, ಒಂದು ವೆರೈಟಿ ಆಫ್ ರೈಸ್ ಬಾತ್ಸ್, ಆಮೇಲೆ ಇಡ್ಲಿ, ವಡಾ, ಒಂದು ಕಾಫಿ, ಟೀ ಎಲ್ಲ ಅವೈಲೇಬಲ್ ಇರುತ್ತೆ ಇಲ್ಲಿ. ಹೌದು ಹೌದು. ಇದು ಪಾರಂಪರಿಕವಾಗಿ ನಾವು ಆರ್ಗ್ಯಾನಿಕ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದೀವಿ. ಮೇ ಬಿ ಇನ್ನೊಂದು 3-4 ದಿವಸದಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ವೀಕ್ ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ.
ಸೊ ಇದ್ರಲ್ಲೇ ಅಲ್ವಾ ನೀವು ಇವಾಗ ಹೋಲ್ಸ್ ಎಲ್ಲ ಇರುತ್ತೆ ಅಂತ ಹೇಳಿದ್ರಿ. ಹೌದು ಹೌದು, ತೋರಿಸ್ತೀನಿ ನಿಮ್ಗೆ. ಹಾ. ಇದ್ರಲ್ಲಿ ನೋಡಿ ನಿಮ್ಗೆ ಹೋಲ್ಸ್ ಕಾಣುತ್ತೆ. ನಿಮ್ಗೆ ಇಲ್ಲಿ ಹೋಲ್ಸ್ ಕಾಣ್ತಾ ಇದೆ. ಇಲ್ಲಿ 1 ಲೈನು, 2 ಲೈನು, ಇಲ್ಲಿ 1 2 3 ಲೈನ್ ಇದೆಲ್ಲ. ಈ 3 ಲೈನ್ ಅಲ್ಲಿ ಫಸ್ಟ್ ಲೈನು, ಸೆಕೆಂಡ್ ಲೈನ್, ಥರ್ಡ್ ಲೈನು ಇಲ್ಲಿ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಹೊಗೆ ಎಲ್ಲ ಪೂರ್ತಿ ಇದನ್ನ ಒಳಗಡೆ ತಗೊಂಡ್ಬಿಟ್ಟು ಗ್ಯಾಸ್ ಕನ್ವರ್ಟ್ ಆಗಿ ಗ್ಯಾಸಿಫೈ ಆಗ್ಬಿಟ್ಟು ಗ್ಯಾಸ್ ಇಲ್ಲಿ ಬರುತ್ತೆ. ನಂದ್ರಲ್ಲಿ ಕ್ಲೀನ್ ಆಗಿ ಗ್ಯಾಸ್ ಬರೋದು ಕ್ಲೀನ್ ಆಗಿ ಕಾಣುತ್ತೆ, ಸ್ಪೈಕ್ಸ್. ಹಾ, ಇದ್ರಲ್ಲಿ ಗ್ಯಾಸ್ ಫ್ಲೇಮ್ ಏನ್ ಬರುತ್ತಲ್ಲ, ಇದು ಗ್ಯಾಸ್ ಬಂದ್ಬಿಟ್ಟು ಹೆಂಗೆ ಫ್ಲೇಮ್ ನಿಮ್ಗೆ ಕನ್ವರ್ಟ್ ಆಗುತ್ತೆ ನಿಮ್ಗೆ ಕ್ಲೀನ್ ಆಗಿ ಕಾಣುತ್ತೆ. ನಾನು ನಿಮ್ಗೆ ವಿಡಿಯೋ ಮಾಡ್ಬೇಕಾದ್ರೆ ಅದನ್ನ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ಅಡಿಕೆ ಸಿಪ್ಪೆಗಳು ಇರುತ್ತಲ್ಲ, ಅಡಿಕೆ ಸಿಪ್ಪೆ ಮೊದ್ಲೆಲ್ಲ ರೋಡಿಗೆ ಬಿಸಾಕ್ತಾ ಇದ್ರು. ಇವಾಗ ಅದನ್ನ ಯೂಸ್ ಮಾಡ್ತಾ ಇದಾರೆ ಈಗ ಅದಕ್ಕೆ. ಅಡಿಕೆ ಸಿಪ್ಪೆ ಹೌದೌದು, ಅದಕ್ಕೆ ಯೂಸ್ ಮಾಡ್ತಾ ಇದಾರೆ. ಈ ಗಾಣ, ಬೆಲ್ಲದ ಗಾಣ ಮಾಡ್ತಾರಲ್ಲ, ಅವ್ರು ಯೂಸ್ ಮಾಡ್ತಾ ಇದಾರೆ. ಅದಕ್ಕೆಲ್ಲ ದೊಡ್ಡ ದೊಡ್ಡ ಸ್ಟವ್ಗಳಿದೆ ನಮ್ದು. ಆಲೆ ಮನೆದು, ಆಲೆ ಮನೆಗೆ ಬೆಲ್ಲ ಮಾಡ್ಲಿಕ್ಕೆ, ಆರ್ಗ್ಯಾನಿಕ್ ಬೆಲ್ಲ ಮಾಡ್ಲಿಕ್ಕೆ, ಕಾಟೇಜ್ ಇಂಡಸ್ಟ್ರೀಸ್ಗೆ ಅದಕ್ಕೆಲ್ಲ ತಗೊಂಡ್ ಹೋಗ್ತಾರೆ. ಅದಕ್ಕೂ ಇದೆ. ಆಮೇಲೆ ನಿಮ್ಗೆ ಈ ಟೊಬ್ಯಾಕೊ ಬ್ಯಾರನ್ಸ್ ಅಂತ ಹೇಳಿ ಇರುತ್ತೆ. ಅವ್ರದ್ದು ರೂಮ್ ಇರುತ್ತೆ, ದೊಡ್ಡ ರೂಮ್ ಇರುತ್ತೆ. ಅವ್ರಿಗೆ ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕು. ಅದು ಎಲೆಗಳು, ಟೊಬ್ಯಾಕೋದು, ತಂಬಾಕಿಂದ ಎಲೆಗಳು ಒಣಗ್ಸೋದಕ್ಕೆ ಅವ್ರಿಗೆ ಟೆಂಪರೇಚರ್ ಬೇಕು. ಸೊ ಅದಕ್ಕೆ ತಗೊಂಡ್ ಹೋಗ್ತಾರೆ. ಆಮೇಲೆ ಈ ಅಡಿಕೆ ಎಲ್ಲ ಬಿಸಿ ಮಾಡ್ಲಿ, ಬಾಯ್ಲ್ ಮಾಡ್ಲಿಕ್ಕೆ ತಗೊಂಡ್ ಹೋಗ್ತಾರೆ. ಇದಕ್ಕೆ ಬರೀ ಈ ತರ ಕಟ್ಗೆಗಳನ್ನ ಹಾಕ್ಬೇಕಾ? ತೆಂಗಿನ ನಾರು, ಚಿಪ್ಪು ಆತರ ಎಲ್ಲ ಯೂಸ್ ಮಾಡ್ಬೋದಾ? ನೀವು ಯೂಸ್ ಮಾಡಿ. ಇವಾಗ ತೆಂಗಿನ ಚಿಪ್ ಎಲ್ಲ ಯೂಸ್ ಮಾಡಿ ನಡೆಯುತ್ತೆ ನಿಮ್ಗೆ. ಈ ಕಡೆ ತುಮಕೂರು ಈ ಕಡೆ ಎಲ್ಲ ಇವಾಗ ಎಲ್ಲಾರ ಮನೇಲಿ ದಿವ್ಸಕ್ಕೆ 1-2 ತೆಂಗಿನಕಾಯಿ ಹೊಡೆದೇ ಹೊಡಿತಾರೆ. ಈ ಹೋಟೆಲ್ಗಳಲ್ಲಂತೂ ತೆಂಗಿನಕಾಯಿ ನಿಮ್ಗೆ 30-40 ತೆಂಗಿನಕಾಯಿಗಳು ಹೊಡಿತಾರೆ. ತೆಂಗಿನ ಚಿಪ್ ಎಲ್ಲ ಯೂಸ್ ಮಾಡಿ, ತುಂಬಾ ಚೆನ್ನಾಗಿ ಉರಿಯುತ್ತೆ. ನೀವು ಕಟ್ಗೆ ಹಾಕೋಬಹುದು, ತೆಂಗಿನ ಚಿಪ್ ಹಾಕೋಬಹುದು, ಇಡ್ಲಿ ಹಾಕೋಬಹುದು, ಬ್ರಿಕೆಟ್ಸ್ ಹಾಕೋಬಹುದು. ಆಮೇಲೆ ನಿಮ್ಗೆ ಈ ಏನಂತೀರಿ, ಈ ಕಾರವಾರ ಸೈಡ್, ಗೋವಾ ಸೈಡ್ ಎಲ್ಲ ಹೋಗಿದಾರೆ ಅಂತಂದ್ರೆ ನಿಮ್ಗೆ ಇದು ಸಿಗುತ್ತೆ, ಗೇರ್ ಬೀಜ ಸಿಪ್ಪೆ ಸಿಗುತ್ತೆ. ಕ್ಯಾಶೋನಟ್ ಶೆಲ್ ಏನ್ ಸಿಗತ್ತಲ್ಲ, ತುಂಬಾ ಚೆನ್ನಾಗಿ ಉರಿಯುತ್ತೆ. ಆಕ್ಚುಲಿ ಅದನ್ನ ಅವರು ಯೂಸ್ ಮಾಡೋದಕ್ಕೆ ಅವರು ಹಿಂದೆ ಮುಂದೆ ನೋಡ್ತಾರೆ. ಏನಕ್ಕೆ ಅಂದ್ರೆ ಅದ್ರಲ್ಲಿ ಗ್ಯಾಸ್ ಇರುತ್ತಲ್ಲ, ಕಣ್ಣು ಉರಿಯುತ್ತೆ, ಆಮೇಲೆ ಹೊಗೆ ತುಂಬಾ ಬರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅವರು, ಅದನ್ನ ಯೂಸ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬಟ್ ನಮ್ದ್ರಲ್ಲಿ ತುಂಬಾ ಚೆನ್ನಾಗಿ ಉರಿಯುತ್ತೆ, ಆಮೇಲೆ ತುಂಬಾ ಹೀಟ್ ಬರುತ್ತೆ. ಬೀರೂರು, ಕಡೂರು ಈ ಕಡೆ ಎಲ್ಲ ನಿಮ್ಗೆ ಅಡಿಕೆ ಸಿಪ್ಪೆ ಮೊದ್ಲು ಬಿಸಾಕ್ತಾ ಇದ್ರು ರೋಡಲ್ಲಿ. ಅದನ್ನ ಗಾಡಿ ಲೋಡ್ ತಗೊಂಬಂದು ಹಾಕ್ತಾ ಇದ್ರು. ಈಗ ಎಲ್ಲರೂ ಅದನ್ನ ಯೂಸ್ ಮಾಡ್ಕೊತಾ ಇದ್ರು. ಸೊ ಅದನ್ನ ಸ್ವಲ್ಪ ಒಣಗಿಸ್ಬಿಟ್ಟು ಅದನ್ನ ಯೂಸ್ ಮಾಡ್ಕೊತಾರೆ. ತುಂಬಾ ಚೆನ್ನಾಗಿ. ಈ ಕಡೆ ನಮ್ ಬೀದರು, ಗುಲ್ಬರ್ಗ ಸೈಡ್ ಹೋಗಿದ್ದೀರಿ ಅಂದ್ರೆ ಮೆಕ್ಕೆಜೋಳ ತೆನೆ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿ ಉರಿಯುತ್ತೆ. ಒಂದ್ಸರಿ ನೀರಲ್ಲಿ ಅದ್ದಿ ಹಾಕಿದಿರ ಅಂತಂದ್ರೆ ತುಂಬಾ ಚೆನ್ನಾಗಿ ಉರಿಯುತ್ತೆ. ನಿಮ್ಗೆ ಏನ್ ಬೇಕಾದ್ರೆ ಏನು ಉರಿಯೋದಕ್ಕೆ ಸಾಧ್ಯ ಎಲ್ಲ ಹಾಕಬಹುದು. ಹೌದು, ಇದು ನೋಡಿ ಎಷ್ಟೊತ್ತಿಂದ ಹಾಕಿದ್ದೀನಿ, ಹೆಂಗ್ ಉರಿತಾ ಇದೆ ನೋಡಿ. ಈಗ ಬೆಂಕಿ ನೋಡಿ ಎಷ್ಟಿದೆ, ಅದ್ರಲ್ಲಿ ತುಂಬಾ ಕಡಿಮೆ ಇದೆ. ಬಟ್ ನಿಮ್ಗೆ ಹೀಟ್ ನೋಡಿ ಹೆಂಗ್ ಬರ್ತಾ ಇದೆ, ಮುಟ್ಲಿಕ್ಕೆ ಆಗಲ್ಲ ಇದು ನಿಮ್ಗೆ. ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ಈ ಕಡೆ ಗ್ಯಾಸ್, ಈ ಕಡೆ ಇದೆ ನೋಡಿ, ಈ ಕಡೆ ಇಲ್ಲಿ ಕಾಣುತ್ತೆ. ಇಲ್ಲೆಲ್ಲ ಇದೆಲ್ಲ ಸ್ಪೈಕ್ಸ್ ಎಲ್ಲ ಬರ್ತಾ ಇದೆಲ್ಲ, ಇದೆಲ್ಲ ಗ್ಯಾಸ್. ಸೂಪರ್ ಟೆಕ್ನಾಲಜಿ ಸರ್. ಸೌದೆ ಒಲೆನಲ್ಲೂ ಇಷ್ಟರ ಮಟ್ಟಕ್ಕೆ ಟೆಕ್ನಾಲಜಿ ಇದೆ ಮೇಡಮ್. ನಾ ಹೇಳ್ತಾ ಇರೋದು ಜನ ಅರ್ಥ ಮಾಡ್ಕೋಬೇಕು, ತಿಳ್ಕೊಬೇಕು ಅಷ್ಟೇನೆ. ಸುಮ್ಮನೆ ಹೇಳ್ತಿರೋದ್ರೆ ನಿಮ್ಗೆ ಅದು ಇದು ಅಂತ ಮಾತಾಡ್ಲಿಕ್ಕೆ ಬರುತ್ತೆ ಅಂತೇಳಿ ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾರೆ. ಬಟ್ ಅದಲ್ಲ, ಇದ್ರಲ್ಲಿ ಬಂದ್ಬಿಟ್ಟು ಇದ್ರಲ್ಲಿ ತುಂಬಾ ಸೈನ್ಸ್ ಇದೆ. ನಿಮ್ಗೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಕಡಿಮೆ ರಿಸೋರ್ಸಸ್ ನಲ್ಲಿ ಹೆಚ್ಚಿಗೆ ಹೈ ಪೊಟೆನ್ಶಿಯಲ್ ಇರುವಂತ ನಿಮ್ಗೆ ಹೀಟು ಮತ್ತೆ ಫ್ಲೇಮು ಅಂದ್ರೆ ನಿಮ್ಗೆ ಹೀಟ್ ಬರುತ್ತೆ, ಅಡಿಗೆ ಬೇಗ ಆಗತ್ತೆ. ಆಮೇಲೆ ಇದ್ರಲ್ಲಿ ನಿಮ್ಗೆ ಅಡಿಗೆ ತುಂಬಾ ಬೇಗನೂ ಆಗುತ್ತೆ, ಬೇಯುತ್ತೆ. ನಿಮ್ಗೆ ಗ್ಯಾಸ್ ಅಲ್ಲಿ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಒಂದು 85% ಮಾತ್ರ ಬೇಯುತ್ತೆ, 15% ನಿಮ್ಗೆ ಅಕ್ಕಿ ಹಂಗೆ ಇರುತ್ತೆ, ಬೇಳೆ ಹಂಗೆ ಇರುತ್ತೆ. ಸೊ ಇದ್ರಲ್ಲಿ ಮಾಡಿದ್ರೆ ನಿಮ್ಗೆ 100% ಸ್ಮ್ಯಾಶ್ ಆಗುತ್ತೆ. ಇದ್ರ ಮೇಲೆ ಎಲ್ಲಾ ತರದ ಪಾತ್ರೆಗಳನ್ನು ಇಡ್ಬೋದು. ಹೌದು, ಯಾವ್ದು ಈವನ್ ಮಡಿಕೆಗಳು ಇಟ್ಕೊಡ್ರಿ. ನಾನು ಮಡಿಕೆಗಳ್ದು ನಾನು ಶೇರ್ ಮಾಡ್ತೀನಿ ನಿಮ್ಗೆ. ಈ ಮಂಗಳೂರು, ಉಡುಪಿ, ಕುಂದಾಪುರ ಈ ಸೈಡ್ ಎಲ್ಲ ಪೂರ್ತಿ ನಿಮ್ಗೆ ಕುಚ್ಚಲಕ್ಕಿ ಬೇಯಿಸ್ಕೊತಾರೆ. ಕುಚ್ಚಲಕ್ಕಿ ಅಂದ್ರೆ ಬಾಯ್ಲ್ಡ್ ರೈಸ್ ಅಂತ ಏನಂತೀವಿ. ಬಾಯ್ಲ್ಡ್ ರೈಸ್ ಎಲ್ಲ ಬೇಯಿಸೋದಕ್ಕೆ ಅವರು ಇದ್ ಮಾಡ್ತಾರೆ. ಅವ್ರಿಗೆಲ್ಲ ಸ್ಟಾರ್ಟಿಂಗ್ ಮೊದಲು ಅವ್ರಿಗೆ 1-2 ಗಂಟೆ 2 ಗಂಟೆ ತಗೊಳ್ತಾ ಇದ್ರು. ಈಗೆಲ್ಲ 40 ನಿಮಿಷ 50 ನಿಮಿಷದಲ್ಲೇ ಅವ್ರಿಗೆ ಅನ್ನನೇ ಆಗೋಗುತ್ತೆ ಅವ್ರಿಗೆ. ಅಂದ್ರೆ 50-60% ಟೈಮ್ ಸೇವಿಂಗ್ ಆಗ್ತದೆ. ಸೊ ಇಷ್ಟು ನಿಮ್ಗೆ ಎಲ್ಲಾ ಇದಕ್ಕೂ ಯೂಸ್ ಆಗುತ್ತೆ. ನಿಮ್ಗೆ ಎಲ್ಲಾ ಅಡಿಗೆ ಏನ್ ಅಡಿಗೆ ಮಾಡ್ಬೇಕು, ಯಾವ ಪಾತ್ರೆ ಹಚ್ಬೇಕು ನಿಮ್ಗಿಲ್ಲ. ಈಗ ಕೇಳ್ಬೋದು ನಿಮ್ಗೆ ಇದ್ರಲ್ಲಿ ಮಸಿ ಹತ್ತಲ್ವಾ ಮಾಡಲ್ವಾ ಅಂತೇಳಿ. ನಿಮ್ಗೆ ಇದ್ರಲ್ಲಿ ನೋಡ್ರಿ, ನಿಮ್ಗೆ ಇದ್ರಲ್ಲಿ ಎಲ್ಲಿ ಸ್ವಲ್ಪನೂ ಹೊಗೆ ಬರ್ತಾ ಇಲ್ಲ. ನೋಡೋದಂಗೆ ಹೊಗೆನೇ ಇಲ್ಲ ಇದ್ರಲ್ಲಿ. ನಿಮ್ಗೆ ಏನಾಗುತ್ತೆ, ಲೈಟ್ ಆಗಿ ಅದೇನು ಒಂದೊಂದು ಕಿಡಿ ಏನ್ ಹತ್ತಿರುತ್ತೆ ಅದು ಡಸ್ಟ್ ಕೂತಿರುತ್ತೆ, ಬಟ್ಟೆ ತಗೊಂಡು ಒರೆಸಿದ್ರೆ ಆಯ್ತು.
ನಿಮ್ ಮೊದ್ಲೆಲ್ಲ ನಿಮ್ಗೆ ನೋಡಿರ್ಬೋದು ದೊಡ್ಡ ಪಾತ್ರೆಗಳಿಗೆಲ್ಲ ಕೆಳಗಡೆ ದಪ್ಪ ಒಂದು ಲೇಯರ್ ಕುತ್ಕೊಂತಾ ಇತ್ತು, ಒಂದು ಇಟ್ಟಿಗೆ ಅಥವಾ ನಾರ ಹಾಕ್ಬಿಟ್ಟು ತಿಕ್ಕಿ ತೊಳಿತಾ ಇದ್ವಿ. ಇವಾಗ ಅದೆಲ್ಲ ಏನ್ ನೆಸರಿನೇ ಇಲ್ಲ, ಸೊ ಬರೀ ಬಟ್ಟೆ ತಗೊಂಡ್ ಹೊರ್ಸಿದ್ರೆ ಹೋಗ್ಬಿಡೋದು. ಆಮೇಲೆ ಹೆಂಗಿದ್ರು ಅಡಿಗೆ ಮಾಡಿ ಪಾತ್ರೆ ತೊಳಿತೀರಾ, ಸ್ವಲ್ಪ ಸೋಪ್ ನೀರ್ ಹಾಕೊಂಡ್ರೆ ಸಾಕಷ್ಟೇನ. ಅದಕ್ಕೆ ಇದು ಮಾಡರ್ನ್ ಸೌದೆ ಒಲೆಗಳು. ಹೌದು ಮೇಡಮ್, ಇದು ಮಾಡ್ರನ್ ಅನ್ನೋದಕ್ಕಿಂತಲೂ ಇದು ಏನಂತೀರ, ಒಂದು ಪಾರಂಪರೆಗೆ ಹಳೆ ಒಂದು ಪರಂಪರೆಗೆ ಒಂದು ಹೊಸ ಟಚ್ ಕೊಟ್ಟಿರುವಂತದ್ದು. ಕರೆಕ್ಟ್ ಸರ್, ಎಕ್ಸಾಕ್ಟ್ಲಿ. ತಿಳಿಸ್ಕೊಡಿ ಸರ್, ಇವಾಗ ನಿಮ್ ಮಾಡೆಲ್ಸ್ ಗಳು ಇಲ್ಲಿ ಏನೇನಿದೆ ಸೌದೆ. ಫಸ್ಟ್ ಇದು ನಾನು ನಿಮ್ಗೆ ಇದನ್ನ ತೋರಿಸ್ಕೊಡ್ತೀನಿ. ನಾನು ನಿಮ್ಗೆ ಇದರಲ್ಲಿ W1 ಗೆ ಈ ಟೈಪ್ ಬರುತ್ತೆ ನಿಮ್ಗೆ, W2 ಗೆ ಮತ್ತೆ W3 ಗೆ ಹೈಯರ್ ಕೆಪಾಸಿಟಿ ಇವು ಬರ್ತವೆ. ಇದಕ್ಕೆ ಇನ್ನೊಂದು ಮಾಡಲ್ ಬರುತ್ತೆ ನಿಮ್ಗೆ, ಒಂದು 19 ವೋಲ್ಟ್ ಇನ್ನೊಂದು. ಆಮೇಲೆ ಇದು ಬಂದ್ಬಿಟ್ಟು ಇದು ಹೊಸದು. ನೀವು ಇದನ್ನೆಲ್ಲ ಇದೆ ಅಂತಂದ್ರೆ ನಿಮ್ಗೆ ಇದು ನೋಡ್ರಿ ಕನೆಕ್ಷನ್ ಇಲ್ಲ. ಇದು UPS ಒಂದು ಚಿಕ್ಕದಾಗಿ ಕಾಂಪ್ಯಾಕ್ಟ್ UPS ಒಂದು ಮಾಡಿದೀವಿ ಇದ್ರ ಲಿಥಿಯಂ ಅಯಾನ್ ಬ್ಯಾಟರಿ ನಲ್ಲಿ. ಇದು ನೋಡಿ ಆನ್ ಆಯ್ತು. ಇದು ಒಂದು 2 ಗಂಟೆ ಚಾರ್ಜ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು 4 ರಿಂದ 5 ಅವರ್ ನಿಮ್ಗೆ ಬರುತ್ತೆ. ಈ ಸ್ಟ್ರೀಟ್ ಫುಡ್ ಅವರಿಗೆಲ್ಲ ಪಾಪ ನಿಮ್ಗೆ ಅವ್ರಿಗೆಲ್ಲ ಇದಿರಲ್ಲ, ಕರೆಂಟ್ ಇರಲ್ಲ, ಪವರ್ ಇರಲ್ಲ. ಸೊ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಒಂದು ರಾತ್ರಿ ಸಾಯಂಕಾಲ ಒಂದು 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಂದು 8 ಗಂಟೆ 9 ಗಂಟೆ 10 ಗಂಟೆ ಅವ್ರಿಗೆ ಏನೋ 4 ಅವರ್ 5 ಅವರ್ ಮಾಡ್ಕೋಬೇಕಂತಂದ್ರೆ ಇದು ಅವ್ರಿಗೆ ವಿತೌಟ್ ಪವರ್ ನಿಮ್ಗೆ ಇದಾಗೋಗುತ್ತೆ. ಸೊ ಇದ್ರಲ್ಲಿ ಕೂಡ ಅಷ್ಟೇ, ಇದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾಬ್ ಇರುತ್ತೆ, ಅದ್ರಲ್ಲಿ ಮಾಡ್ಕೊಂಡು ಪವರ್. ಹೌದು, ಇದು ಹಾಕ್ಬಿಟ್ಟು ಚಾರ್ಜ್ ಒಂದ್ 2 ಅವರ್ ಚಾರ್ಜ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು 4 ಅವರ್ 5 ಅವರ್ ಬರುತ್ತೆ. ಸೊ ಇದು ತುಂಬಾ ಕಾಂಪ್ಯಾಕ್ಟ್ ಆಗಿ ಮಾಡಿದೀವಿ. ಇವಾಗ ನಾನು ನೆಕ್ಸ್ಟ್ ಕ್ವಶನ್ ಅದೇ ಇದ್ದಿದ್ದು, ಕರೆಂಟ್ ಇಲ್ಲ ಅಂದ್ರೆ ಹೆಂಗಿದು ಯೂಸ್ ಮಾಡೋದು ಅಂತ. ಇದು ಪವರ್ ಇಲ್ಲ ಅಂತಂದ್ರೆ ಈಗ ಕೆಲವರೆಲ್ಲ ಈ ಬೈಕರ್ಸ್ ಇರ್ತಾರೆ ಅಥವಾ ಟ್ರೆಕ್ಕಿಂಗ್ ಹೋಗ್ತಾರೆ, ಅವರೆಲ್ಲಾದ್ರೂ ದೂರ ಎಲ್ಲಾದ್ರೂ ಹೋದಾಗ ಈ ಅಯ್ಯಪ್ಪ ಸ್ವಾಮಿ ಇದಕ್ಕೆ ಹೋಗ್ಬೇಕಾದ್ರೆಲ್ಲ ತುಂಬಾ ಯೂಸ್ ಆಗಿದೆ. ಅವ್ರಿಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಎಲ್ಲೂ ಅವ್ರು ಹೋಟ್ಲಲ್ಲೆಲ್ಲ ಊಟ ಮಾಡಲ್ಲ ಅವರು. ಅವಾಗ ಏನ್ ಮಾಡ್ಬೋದು, ಅವ್ರು ಮತ್ತೆ ಎಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಅಡಿಗೆ ಮಾಡ್ಕೋಬೇಕು ಅಂತಂದ್ರೆ ಇಂಥದೆಲ್ಲ ಯೂಸ್ ಮಾಡ್ಕೊಂಡು ಚಾರ್ಜ್ ತುಂಬಾ ತಗೊಂಡೋಗಿದ್ದಾರೆ ಸರ್. 4 to 5 hours ಬರುತ್ತೆ ಸರ್ ಅದು. ಹೌದು, ಬರುತ್ತೆ 4 to 5 hours ಬರುತ್ತೆ. ಸ್ವಲ್ಪ ದೊಡ್ಡದ್ರಲ್ಲಿ ನಿಮ್ಗೆ ಒಂದು 4 ಅವರ್ ಬರುತ್ತೆ. ಈ ಡೊಮೆಸ್ಟಿಕ್ ಹೋದ್ರಲ್ಲೆಲ್ಲ ಒಂದು 5 ಅವರ್ ಬರುತ್ತೆ. ಸೊ ಹಿಂಗೆ 3 ರಿಂದ 5 ಅವರ್ ನಿಮ್ಗೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಇದು ನೋಡಿ ನಿಮ್ಗೆ ಒಂದು ತೋರ್ಸೇ ಬಿಡ್ತೀನಿ. ಇಲ್ಲಿ ನೋಡಿ, ಇದು ಬ್ಲೋವರ್ ಇದೆಲ್ಲ, ಇದು ಬ್ಲೋವರ್ ಗೆ ಕನೆಕ್ಟ್ ಮಾಡಿ ಇದು ಚಾರ್ಜ್ ಆಗಿದೆ. ಇದು ನೋಡಿ, ಇದು ಮಿನಿಮಮ್ ಅಲ್ಲಿ ಇದೆ, ಮಿನಿಮಮ್ ಅಲ್ಲಿ ಇದೆ, ಇದು ಹೈ ಇದೆ. ಇದು ಸೊ ನಿಮ್ಗೆ ವೇರಿ ಮಾಡ್ಕೋಬಹುದು. ನಿಮ್ಗೆ ಇದು ಕಾಂಪ್ಯಾಕ್ಟ್ ಇದೆ, ಒಲೆ ಚಿಕ್ಕದಿರೋದ್ರಿಂದ ನಿಮ್ಗೆ ಈ ಬೈಕರ್ಸ್ ಅವರೆಲ್ಲ ತಗೊಂಡು ಹಿಂದ್ಗಡೆ ಇಟ್ಕೊಂಡು ತಗೊಂಡ್ ಹೋಗ್ಬಿಡ್ತಾರೆ. ಸೊ ಅದೆಲ್ಲ ಅವ್ರಿಗೆ ಟ್ರಿಪ್ಗಳಿಗೆಲ್ಲ ಹೋಗ್ಬೇಕು ಅಂತಂದ್ರೆ ತಗೊಂಡ್ ಹೋಗ್ಬೋದು. ಆಮೇಲೆ ಇದೆಲ್ಲ ನಾನು ಬೇರೆ ಒಲೆಗಳಲ್ಲಿ ನೋಡಿದೀರಾ, ಇಂಥ ಬ್ಲೋವರ್ ಕೊಡ್ತಾರೆ. ನಾನೇನ್ ಡೊಮೆಸ್ಟಿಕ್ ಕೊಡ್ತಾ ಇದ್ದೀನಿ ಅಂತ ಬ್ಲೋವರ್ನ ಅವ್ರು ಕಮರ್ಷಿಯಲ್ ಕೊಟ್ಬಿಟ್ಟು ಬೆಂಕಿ ತೋರಿಸಿ, ಬೆಂಕಿ ಬರುತ್ತೆ ನೋಡಿ ಹೆಂಗೆ ಅಂತ ಬಿಟ್ಟು ಇದೆಲ್ಲ ತೋರಿಸ್ತಾರೆ. ಅದೆಲ್ಲ ಏನು ಅಲ್ಲ. ನಿಮ್ಗೆ ಸೈನ್ಸ್ ವರ್ಕ್ ಆಗ್ಬೇಕು ಅಂತಂದ್ರೆ ಯಾವ ಹೋಲ್ ನಲ್ಲಿ ಎಷ್ಟು ಗಾಳಿ ಹೋಗ್ಬೇಕು, ಅದನ್ನ ಯೂಸ್ ಮಾಡಿದ್ರೆ ಇದೇನಾಗುತ್ತೆ ಸರ್. ಇವಾಗ ಅವ್ರು ದೊಡ್ಡ ಒಲೆಗಳಿಗೆ ಚಿಕ್ಕದ್ ಕೊಟ್ಟಿರ್ತಾರೆ, ನಿಮ್ಗೆ ಇದೆ ಇಂಟೆನ್ಸಿಟಿನೇ ಇರಲ್ಲ. ಇಂಟೆನ್ಸಿಟಿ ಇದ್ರೆ ನಿಮ್ಗೆ ಆ ಫೈರ್ ಪ್ರೆಷರ್ ಏನಿರುತ್ತಲ್ಲ, ಆ ಪ್ರೆಷರ್ ಗೆ, ಆ ಹೀಟ್ ಗೆ, ಆ ಇಂಟೆನ್ಸಿಟಿ ಬೇಕು ಅಂತಂದ್ರೆ ನಿಮ್ಗೆ ಯಾವ ಒಲೆಗೆ ಎಷ್ಟು ಗಾಳಿ ಕೊಡ್ಬೇಕು, ಎಷ್ಟು ಗಾಳಿ ಕೊಡೋದ್ರಿಂದ ನಿಮ್ಗೆ ಎಷ್ಟು ಬರ್ನ್ ಆಗತ್ತೆ, ಎಷ್ಟು ಬರ್ನ್ ಆಗ್ಬಿಟ್ಟು ನಿಮ್ಗೆ ಎಷ್ಟು ಕಂಬಷನ್ ಆಗತ್ತೆ, ಅದೆಲ್ಲ ಪೂರ್ತಿ ನಿಮ್ಗೆ ಇದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ಸೊ ಈಗ ನೋಡ್ರಿ, ಇದೇ ನಮ್ W4 ಅಂತ ಹೇಳಿ ಒಂದು ನೆಕ್ಸ್ಟ್ ಬರೀ ಒಂದು 100 ಜನಕ್ಕೆ ಅಡಿಗೆ ಮಾಡೋದಕ್ಕೆ ಇಷ್ಟು ದೊಡ್ಡದು ಬ್ಲೋವರ್ ಕೊಡ್ತಾರೆ. 100 ಜನಕ್ಕೆ ಇಷ್ಟು ದೊಡ್ಡ ಬ್ಲೋವರ್. ಅದಕ್ಕೂ ಜಾಸ್ತಿನೂ ಮಾಡ್ಕೋಬಹುದು ಅನ್ಸುತ್ತೆ. ಮಾಡ್ಕೋಬಹುದು, 100-120 ಜನಕ್ಕೆ ಆರಾಮ ಮಾಡ್ಕೋಬಹುದು, 150 ಜನದವರೆಗೂ ಮಾಡ್ಕೋಬಹುದು, 150 ಜನಕ್ಕೆ. ಇದ್ರಲ್ಲಿ ಮತ್ತೆ ಇದರಲ್ಲಿ ಬೆಂಕಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಿರುತ್ತೆ. ಒಂದು 50 ಜನ, 60 ಜನ, 80 ಜನ, 100 ಜನ, 150 ಜನದವರೆಗೂ ಹೌದೌದು ನಿಮ್ಗೆ ಇದು ಬರುತ್ತೆ. ಇದು ದೊಡ್ಡದು ಎಷ್ಟು ಜನ? ಇದು ಬಂದು ನಿಮ್ಗೆಲ್ಲ ಇದೊಂದು 600 ಜನ 800 ಜನಕ್ಕೆ ಮಾಡೋದಕ್ಕೆ ನಿಮ್ಗೆ ಒಂದು 50 kg 60 kg ಎಲ್ಲ ಹಾಕಿ ನೀವು ಇದು ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಇದಕ್ಕೆ ಕೂಡ ನಿಮ್ಗೆ ದೊಡ್ಡದು ಬ್ಲೋವರ್ ಇರುತ್ತೆ. ಇದ್ರ ನೆಕ್ಸ್ಟ್ ಬ್ಲೋವರ್ ಇದು. ಸೊ ಬೇಸಿಕಲಿ ಜನಕ್ಕೆ ಅರ್ಥ ಮಾಡ್ಕೋಬೇಕು ಬ್ಲೋವರ್ ಏನಕ್ಕೆ ಯೂಸ್ ಆಗತ್ತೆ, ಆಚೆ ಕಡೆ ಅವ್ರು ತಗೊಳೋದಕ್ಕೂ ಇಲ್ಲಿ ಪರಂಪರಾದಲ್ಲಿ ಸಿಗೋದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅಂತ ಜನ ಅರ್ಥ ಮಾಡ್ಕೋಬೇಕು. ಎಕ್ಸಾಕ್ಟ್. ಇಲ್ಲ ಅವ್ರಿಗೆ ಗೊತ್ತಾಗಲ್ಲ ಮೇಡಮ್, ಪಾಪ ಅವ್ರದ್ದು ತಪ್ಪಂತಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಏನಂತಂದ್ರೆ ಅವ್ರಿಗೆ ಬೆಂಕಿ ಬಂದ ತಕ್ಷಣ, ಬೆಂಕಿ ನೋಡಿದ ತಕ್ಷಣ ಅವ್ರಿಗೆ ಇದಿದೆ ಅಂತೇಳಿ. ಯಾಕಂದ್ರೆ ಸುಮ್ಮನೆ ಗಾಳಿ ಉಫ್ ಅಂದ್ರೆ ನಿಮ್ಗೆ ಗಾಳಿ, ಆ ಗಾಳಿಗೆನೆ ಬೆಂಕಿ ಬರುತ್ತೆ ನಿಮ್ಗೆ. ಹಂಗಲ್ಲ, ಯಾವ ಬೆಂಕಿ ನಂತರ ನೋಡಿದ್ರಲ್ಲ ಬೆಂಕಿ ಬರಲ್ಲ ಹೆಚ್ಚಿಗೆ ನಂತರಲ್ಲಿ. ಅಂದ್ರೆ ಬೆಂಕಿನ ಒಳಗಡೆ ತಗೊಳುತ್ತೆ, ನಿಮ್ಗೆ ಹೀಟ್ ತುಂಬಾ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ ಟೆಂಪರೇಚರ್ ನ ನಿಮ್ಗೆ ಕೊಡ್ಬೇಕು, ನಿಮ್ದು ಅಡಿಗೆ ಬೇಗ ಆಗ್ಬೇಕು, ನಿಮ್ದು ಟೈಮ್ ಉಳಿಬೇಕು, ನಿಮ್ದು ಚೆನ್ನಾಗಿ ಬೇಯಬೇಕು. ಸೊ ಇದಕ್ಕೆಲ್ಲ ಸೆಟ್ ಆಗಂಗೆ ನಾವು
ಇದು ಕೊಟ್ಟಿರ್ತೀವಿ ನಿಮ್ಗೇನು ಬ್ಲೋವರ್ದು ಅಡಾಪ್ಟರ್ ನಾವು ಅದಕ್ಕೆ ಸೆಟ್ ಸರ್ ಮಾಡಿರ್ತೀವಿ. ಇವಾಗ ಏನಾದ್ರು ಸಪರೇಟ್ ಆಗಿ ಬೇಕು ಅಂದ್ರೆ ಕೊಡ್ತೀರಾ ಆತರ? ಯಾವ್ದು ಇವಾಗ ಬ್ಲೋವರ್ ಬ್ಲೋವರ್ ಸಪರೇಟ್ ಇಲ್ಲ ಆಗಿ ಇಲ್ಲ, ಅದು ಇಲ್ಲ. ಏನ್ ಅವ್ರಿಗೆ ಏನು ಅವ್ರು ಯಾರು ನಮ್ಮ ಹತ್ರ ತಗೊಂಡಿರ್ತಾರೆ ಹಾ. ಅವ್ರಿಗೆ, ಯಾಕಂದ್ರೆ ಇದು ಬಂದ್ಬಿಟ್ಟು ನಮ್ಮ ಹೊಲಗಳಿಗೆ ಸೆಟ್ ಆಗೋದಿಲ್ಲ. ಓಕೆ. ಸೊ ಇದನ್ನ ಮಾರ್ಕೆಟ್ ಅಲ್ಲಿ ಸಿಗ್ತವೆ ಅಂತ ಹೇಳ್ಬಿಟ್ಟು ಅವ್ರು ತಗೊಳ್ತಾರಲ್ಲ, ಅದಲ್ಲ ಇದು. ಇದ್ರಲ್ಲಿ ಬಂದ್ಬಿಟ್ಟು ನಾವು ಇದಕ್ಕೆ ಈ ಒಲೆಗೆ ಇಷ್ಟೇ ಗಾಳಿ ಹೋಗ್ಬೇಕಂತ ನಾವು ಡಿಸ್ಕ್ರೈಬ್ ಮಾಡಿರ್ತೀವಿ. ಸೊ ಇವಾಗ ನಿಮ್ ಒಲೆಗಳನ್ನ ಬಳಸ್ತಿರೋರ್ಗೆ ಮತ್ತೆ ಇನ್ನೊಂದ್ ಬೇಕಾಗತ್ತೆ ಅಂದ್ರೆ ತಗೋಬಹುದು. ಅವ್ರದೇ ಸುಟ್ಟೋಗಿತ್ತು ಮಾಡಿತ್ತು ಅಂತಂದ್ರೆ ಅದನ್ನ ಅವ್ರು ತೊಗೊಂಡ್ ತೋರಿಸ್ಬಿಟ್ಟು Replace. ಏನಾಗಿದೆ ಅಂತ ಹೇಳಿ ಅದನ್ನಾದ್ರೂ ರಿಪೇರಿ ಮಾಡೋದಕ್ಕೆ ಸಾಧ್ಯ ಅಂತಂದ್ರೆ ಮಾಡ್ಕೊಡ್ತೀವಿ, ಇಲ್ಲ ಅಂತ ಓಕೆ, ರೀಪ್ಲೇಸ್ ಆಗತ್ತೆ. ಹಾ. ಸೂಪರ್. ರಿಪ್ಲೇಸ್ ಇನ್ ದ ಸೆನ್ಸ್ ಅವರು ಇಲ್ಲ ಅಂತ ಅವ್ರು ತಗೊಳ್ಳೋದು. ದೂರ ಇರ್ತಾರೆ. ಹಾ. ಪಾಪ ಇವಾಗ ಎಲ್ಲೆಲ್ಲೋ ಇವಾಗ ಮಧ್ಯಪ್ರದೇಶದಿಂದ ಅವ್ರು ಬಂದು ತೊಗೊಂಡ್ ತೋರಿಸ್ಲಿಕ್ಕೆ ಆಗಲ್ಲ. ಹಾ. ಸೊ ಅವ್ರು ನಮ್ಗೆ ಒಂದು ಫೋಟೋ ವಿಡಿಯೋ ಹಾಕ್ಬಿಟ್ಟು ನನಗೆ ಇದು ಇಂಥದ್ದಿದೆ, ನನ್ಗೆ ಇಂಥದ್ದು ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ರೆ ನಾ ಇಲ್ಲಿಂದ ಕೊರಿಯರ್ ಕಳ್ಸ್ಕೊಡ್ತೀನಿ ಅವ್ರಿಗೆ. ಕಳ್ಸ್ಕೊಡ್ತೀನಿ. ಆಮೇಲೆ ಇಲ್ಲಿ ನೋಡಿ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಇದೆಲ್ಲ ಕಾಸ್ಟರ್ ಮಾಡೋದು. ಇದು ಬೂದಿ ಬೀಳೋದಕ್ಕೆ ಗ್ರಿಲ್ ಇದು ಓಕೆ. ಈ ಒಲೆನಲ್ಲಿ. ಹಾ. ಇದು ಎತ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸರ್ ವೆಯ್ಟ್ ಇದೆ ಸರ್. ಎತ್ತಿ ನೋಡಿ. ಓಕೆ. ಹಾ. ನಿಮ್ಗೆ ಏನಿಲ್ಲ ಅಂದ್ರೆ 1 kg ಇದೆಯಾ ಸರ್ ಇದು? ಇದರಲ್ಲಿ 8 ರಿಂದ 10 kg ಬರುತ್ತೆ ನಿಮ್ಗೆ. 8 ರಿಂದ 10 kg ಬರುತ್ತೆ. ಇದು ಕ್ವಾಲಿಟಿ ನಾವು ಮೇಂಟೈನ್ ಮಾಡೋದು. ಓಕೆ. ಆಮೇಲೆ ಇದು ನೋಡಿ, ಇದು W4 ಅಂತ ಹೇಳಿ ನಿಮ್ಗೆ. ಹಾ. ಇದು ಎತ್ತು ನೋಡಿ ಇದನ್ನ. ಸರ್ ಎತ್ತು ಪಿನ್. ಎತ್ತಿ ನೋಡಿ ಅದನ್ನ. ನೋಡಿ ಎಷ್ಟು ಕೆಜಿ ಇದೆ ಅದು. ನಿಮ್ಗೆ ಒಂದು 20 ರಿಂದ 25 ರಿಂದ 30 kg ಬರುತ್ತೆ. ಸ್ಟವ್, ಸ್ಟ್ಯಾಂಡು, ಬ್ಲೋವರು ಎಲ್ಲ ಸೇರಿ. ಆ ಬ್ಲೋವರ್ ನಾನು ತೋರಿಸಿದ್ನಲ್ಲ ನಿಮ್ಗೆ, W4 ಅಂತ ಹೇಳಿ ತೋರಿಸಿದ್ನಲ್ಲ, ಈ ಬ್ಲೋವರ್ ಬರುತ್ತೆ. ಓಕೆ. ಈ ಬ್ಲೋವರ್ ಬರುತ್ತೆ. ಇದ್ರಲ್ಲಿ ನಿಮ್ಗೆ ಬೂದಿ ತೆಗೆಯೋದಕ್ಕೆ ಇಷ್ಟು ದೊಡ್ಡ ಸ್ಟವ್ಗೆ ಎಷ್ಟು ಕೊಟ್ಟಿದೆ ನೋಡಿ. ಚಿಕ್ಕದು ಒಂದು ಆಸ್ಟ್ರೇ ಇರುತ್ತೆ, ಅದ್ರಲ್ಲಿ ಗ್ರಿಲ್ ಬರುತ್ತೆ. ಸೊ ಈಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೇನೆ ನಿಮ್ಗೆ ಯಾವ್ಯಾವ ಮಾಡೆಲ್ ಇದೆ ನಾನು ತೋರಿಸ್ತೇನೆ ನಿಮ್ಗೆ, ನೋಡ್ಕೊಳ್ಳಿ. ಇದು W1 ಮಾಡೆಲ್ ಇದು. ಇದರಲ್ಲಿ ನಿಮ್ಗೆ ಚಿಕ್ಕದೊಂದು ನ್ಯೂಕ್ಲಿಯರ್ ಫ್ಯಾಮಿಲಿ, ಒಂದು 3 ಜನ, 4 ಜನ, 5 ಜನ, 10 ಜನ. ಅದೇ ಇವಾಗ ನೀವು ಇಲ್ಲಿ ಫೈರ್ ಮಾಡಿ ತೋರಿಸಿದ್ರಿ ಅಲ್ವಾ? ಹಾ, ಅದು ಆ ಮಾಡೆಲ್. ಸೊ ಅದು ನಿಮ್ಗೆ ಒಂದು 3-4 ಜನಕ್ಕೂ ಮಾಡ್ಕೋಬಹುದು, ಒಂದು 8-10 ಜನಕ್ಕೂ ಮಾಡ್ಕೋಬಹುದು. ಅದ್ರಲ್ಲಿ ಹೆಚ್ಚು ಕಡಿಮೆ ಮಾಡೋದಿರುತ್ತಲ್ಲ, ವೇರಿ ಮಾಡ್ಬಿಟ್ಟು ಮಾಡ್ಕೊಳ್ಳೋದು. ಇದಾದ್ಮೇಲೆ ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟು ಇದು ನಾನು ಅನ್ಬಾಕ್ಸ್ ಮಾಡಿ ತೋರಿಸಿದ್ನಲ್ಲ ನಿಮ್ಗೆ, W1A ಮಾಡೆಲ್ ಅಂತೇಳಿ. ಇದು ಸೆಪರೇಟ್ ಸ್ಟ್ಯಾಂಡು, ಸ್ಟವ್, ಬ್ಲೋವರು ಮತ್ತೆ ಅಡಾಪ್ಟರ್, ಇದೆಲ್ಲ ಸೆಟ್ ಬರುತ್ತೆ ಒಂದು ಬಾಕ್ಸ್ ಅಲ್ಲಿ. ನಾನು ಹೆಂಗ್ ತೋರಿಸಿದ್ನಲ್ಲ ಎಲ್ಲ ಸೇಮ್, ಇಲ್ಲಿಂದ ಹಿಡಿದು ನಿಮ್ಗೆ ದೊಡ್ಡದ್ರವರೆಗೂ ನಿಮ್ಗೆಲ್ಲ W3 ವರೆಗೂ ಎಲ್ಲ ಪೂರ್ತಿ ಪ್ಯಾಕ್ ಆಗಿ ಕ್ಲೀನ್ ಆಗಿ ಬರುತ್ತೆ. ಆಮೇಲೆ ಬಂದು ಇದು ನಿಮ್ಗೆ W2 ಮಾಡೆಲ್. ಇದು ಸರ್ ಹಂಗೆ ಇದರದ್ದು ರೇಟ್ಗಳು ಎಷ್ಟಾಗುತ್ತೆ ಅಂತ ಹೇಳ್ತೀನಿ ಮೇಡಮ್ ನಿಮ್ಗೆ. ಇದು ನೋಡಿ, ಇದು W2 ಅಂತೇಳಿ. W2 ಮಾಡೆಲ್ ಬಂದ್ಬಿಟ್ಟು ನಿಮ್ಗೆ ಇದರಲ್ಲಿ ಆಸ್ಟ್ರೇ ಬರುತ್ತೆ. ನಿಮ್ಗೆ ಕಟ್ಟಿಗೆ ಹಾಕ್ಲಿಕ್ಕೆ ಒಂದು ಪ್ಲೇಟ್ ಬರುತ್ತೆ, ಇಲ್ಲಿ ಕೆಳಗಡೆ ಹುಕ್ ಇರುತ್ತೆ, ನಿಮ್ಗೆ ಇದು ಕಟ್ಟಿಗೆ ಹಾಕ್ಲಿಕ್ಕೆ ಆಗುತ್ತೆ. ಇದ್ರ ಮೇಲೆ ಪಾತ್ರ ಇಟ್ಬಿಟ್ಟು ನಿಮ್ಗೆ ಕಟ್ಟಿಗೆ ಹಾಕಿ ನಿಮ್ಗೆ ಉರಿತಾ ಇರುತ್ತೆ. ಇದ್ರಲ್ಲಿ ಬೂದಿ ಒಂದಿಷ್ಟು ಹೌದಲ್ಲ ಅಂತೇಳಿ ಸ್ವಲ್ಪನೇ ಬೂದಿ ಉಳ್ಕೊಳುತ್ತೆ. ಆ ಬೂದಿ ನಿಮ್ಗೆ ಎತ್ತಿ ಪ್ಲೇಟ್ ಎತ್ಬಿಟ್ಟು ಬಿಸಾಕೊಂಡ್ರೆ ಆಯ್ತು. ನಿಮ್ಗೆ ಇಷ್ಟು ದೊಡ್ಡ ಸ್ಟವ್ಗೆ ಒಂದು ಇದರಲ್ಲಿ ಆರಾಮ ಒಂದು 20-25 ಜನಕ್ಕೆ 30 ಜನದವರೆಗೂ ಅಡಿಗೆ ಮಾಡ್ಬೋದು. ಇದು ಎಷ್ಟಿದೆ ನೋಡಿ, 30 ಜನಕ್ಕೆ ಅಡಿಗೆ ಮಾಡೋದಕ್ಕೆ ಇಷ್ಟು ಚಿಕ್ಕದೊಂದು. ಆಶ್ ಸ್ವಲ್ಪ ಒಂದಿಷ್ಟು ಎಷ್ಟು ಬಿದ್ದಿರುತ್ತೆ ಅಷ್ಟೇ. ಅಂದ್ರೆ ಎಲ್ಲ ಸುಟ್ಟೋಗುತ್ತೆ ನಿಮ್ಗೆ. ನಾ ಹೇಳಿದ್ನಲ್ಲ ನಿಮ್ಗೆ 97-98% ಎಲ್ಲ ಕಂಪ್ರೆಷನ್ ಆಗುತ್ತೆ. ಇದು W2 ಮಾಡೆಲ್. ಇದಾದ್ಮೇಲೆ ಇದೆಷ್ಟಾಗುತ್ತೆ ಸರ್ W2 ಮಾಡೆಲ್? ಇದು ನಿಮ್ಗೆ 8,000 ಆಗುತ್ತೆ. 8,000. ಇದು 8,000 ಆಗುತ್ತೆ. ಇವಾಗ ಇದು ನೀವು ಮಾಡಿ ಇದು ತೋರಿಸಿದ್ರಿ ಅಲ್ಲ, ಇದೆಷ್ಟಾಗುತ್ತೆ? ಇದು 8,000ದಲ್ಲಿ ಏನೇನ್ ಬರುತ್ತೆ ಅಂತಂದ್ರೆ, ಸ್ಟವ್ ಮತ್ತೆ ಸ್ಟ್ಯಾಂಡ್ ಅಟ್ಯಾಚ್ಡ್ ಇರುತ್ತೆ, ಬ್ಲೋವರ್, ಅಡಾಪ್ಟರ್. ಬ್ಲೋವರ್, ಅಡಾಪ್ಟರ್ ಎಲ್ಲದಕ್ಕೂ ಕಾಮನ್ ಆಗಿ ಬರುತ್ತೆ. ಈ ಸ್ಟವ್ ಬಂದ್ಬಿಟ್ಟು ಇದಕ್ಕೆ ಅಟ್ಯಾಚ್ ಸ್ಟ್ಯಾಂಡ್ ಇರುತ್ತೆ, ಮತ್ತೆ ಆಸ್ಟ್ರೇ ಬರುತ್ತೆ. ಸೊ ಇದಾದ್ಮೇಲೆ ಮೊದಲು ಫಸ್ಟ್ ನೀವು ಕೇಳಿದ್ರಲ್ಲ W1 ಎಷ್ಟಾಗುತ್ತೆ ಅಂತ ಹೇಳಿ, ಇದು W1 ಗೆ 5,500 ಆಗುತ್ತೆ. 5,500. ಹಾ, ಇದು W1A ಮಾಡೆಲ್. ಅದ್ರ ನೆಕ್ಸ್ಟ್ ಮಾಡಲು ಇದು 6,000 ಆಗುತ್ತೆ. ಇದರಲ್ಲಿ ನಿಮ್ಗೆ ಸೆಪರೇಟ್ ಸ್ಟ್ಯಾಂಡ್ ಬರುತ್ತೆ. ಇದ್ರಲ್ಲಿ ಆರಾಮ ಒಂದು 15 ಜನ 20 ಜನಕ್ಕೆ ಅಡಿಗೆ ಮಾಡ್ಕೋಬಹುದು ಅದರಲ್ಲಿ. ಇದಾದ್ಮೇಲೆ ನಿಮ್ಗೆ W3 ಮಾಡೆಲ್. ಇದು W3 ಅಂತೇಳಿ. W3 ಮಾಡೆಲ್ ಅಲ್ಲಿ ನಿಮ್ಗೆ ಸೆಪರೇಟ್ ಸ್ಟ್ಯಾಂಡ್ ಬರುತ್ತೆ, ದೊಡ್ಡ ಸ್ಟ್ಯಾಂಡ್ ಬರುತ್ತೆ, ಇಷ್ಟು ದೊಡ್ಡ ಸ್ಟ್ಯಾಂಡ್ ಇರುತ್ತೆ. ನಿಮ್ಗೆ ಒಲೆ, ನಿಮ್ಗೆ ಆಸ್ಟ್ರೇ, ನಿಮ್ಗೆ ಸೌದೆ ಹಾಕ್ಲಿಕ್ಕೆ ಇದೊಂದು ಪ್ಲೇಟ್ ಅಂತ ಇರುತ್ತೆ. ಸೊ ಇದ್ರ ಜೊತೆನಲ್ಲಿ ಕೂಡ ನಿಮ್ಗೆ ಬ್ಲೋವರ್, ಅಡಾಪ್ಟರ್ ಬರುತ್ತೆ. ಇದು 9,000 ಆಗುತ್ತೆ. ಇದೆಲ್ಲ ಸೆಮಿ ಕಮರ್ಷಿಯಲ್. ನಿಮ್ಗೆ ಒಂದು 5 kg, 6 kg, 8 kg ವರ್ಗು ನೀವು ಮಾಡ್ಕೋಬಹುದು. ಆಮೇಲೆ ಬರುತ್ತೆ ನಿಮ್ಗೆ W4 ಮಾಡೆಲ್. W4 ಮಾಡೆಲ್ ನಿಮ್ಗೆ ತೋರಿಸಿದ್ನಲ್ಲ, ಇದರಲ್ಲಿ ನಿಮ್ಗೆ ಸ್ಟ್ಯಾಂಡು, ಸ್ಟವ್, ಬ್ಲೋವರ್
ಬ್ಲೋವರ್ ಬಂದ್ಬಿಟ್ಟು ನಿಮ್ಗೆ ದೊಡ್ಡದು ಬ್ಲೋವರ್ ಒಂದು, ಅದ್ರ ಜೊತೆ ನಿಮ್ ಕಂಟ್ರೋಲರ್ ಎಷ್ಟು ಜನದವರೆಗೂ ಅದ್ರಲ್ಲಿ ಇದ್ರ ಆರಾಮಾಗಿ ಒಂದು 50-60 ಜನದಿಂದ ಹಿಡಿದ್ಬಿಟ್ಟು ಒಂದು 100-120 ಜನ 150 ಜನದವರೆಗೂ ಮಾಡ್ಕೋಬಹುದು. ಓಕೆ ನಿಮ್ಗೆ ಅಲ್ಲಿ ಪುತ್ತೂರಿಗೆ ನಾನು ಕೊಡ್ತೇನೆ ಬಿಡಿ. ಓಕೆ ರೈಟ್. ಸರ್ ಒಂದು 10 ನಿಮಿಷ ಕಾಲ್ ಮಾಡ್ತೀನಿ, ಒಂದು 10 ನಿಮಿಷ ಸ್ವಲ್ಪ ಇದ್ರಲ್ಲಿ ಹೋಟೆಲ್ಗಳೆಲ್ಲ ನಿಮ್ಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಯೂಸ್ ಆಗ್ತಾ ಇರುತ್ತೆ. ಸೆಂಟ್ರಲ್ಲಿ ಟಿಫಿನ್ ಆದ ತಕ್ಷಣ ಸ್ವಲ್ಪ ಗ್ಯಾಪ್ ಇರುತ್ತೆ, ಆಮೇಲೆ ಅಡಿಗೆ ಆದ ತಕ್ಷಣ ಸ್ವಲ್ಪ ಗ್ಯಾಪ್ ಇರುತ್ತೆ, ಮತ್ತೆ ನೈಟ್ ಅಡಿಗೆ ಮಾಡ್ಬೇಕಾದ್ರೆ ಗ್ಯಾಸ್ ಇರುತ್ತೆ. ಸೊ ಹಿಂಗೆ ಆ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ಇರೋದು, ಒಂದು 3 ಅವರ್ಸ್ 4 ಅವರ್ಸ್ ಮಾಡ್ಕೋಬಹುದು ಕಂಟಿನ್ಯೂ, ಏನಾಗಲ್ಲ. ಸೊ ವೀಕ್ಷಕರೇ, ಇವತ್ತಂತೂ ತುಂಬಾ ಒಳ್ಳೆ ವಿಡಿಯೋ ನಾನು ಮಾಡಿದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನ್ಗಿದೆ. ಬಿಕಾಸ್ ನಾವು ಇಷ್ಟ ದಿನ ಸೌದೆ ಒಲೆ ಅಂದ್ರೆ ಹೊಗೆ, ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಆಗುತ್ತೆ, ಅಥವಾ ನಮ್ಗೇನೋ ಸೌದೆ ಒಲೆನಲ್ಲಿ ಕೆಲಸ ಮಾಡಿದ್ರೆ ಏನೋ ಒಂದ್ ಕಾಯಿಲೆಗಳು ಬರುತ್ತೆ, ಈ ತರ ಒಂದ್ ಭಯಗಳು ಇರ್ತಾ ಇತ್ತು. ಅದಕ್ಕೋಸ್ಕರ ಅಂತ ಗ್ಯಾಸ್ ಅಂತ ಬಂದಿದ್ದು. ಸೊ ನಾವು ಗ್ಯಾಸ್ ನ ಯೂಸ್ ಮಾಡ್ಕೊಳ್ತಾ ಬಂದ್ವಿ, ಅದ್ರಿಂದ ಇನ್ನೇನೋ ಒಂದ್ ಪ್ರಾಬ್ಲಮ್. ಸೊ ಇವಾಗ ಅಗೇನ್ ನಾವು ಸೌದೆ ಒಲೆನ ಯಾವ ರೀತಿ ಬಳಸಿದ್ರೆ ಏನ್ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋದನ್ನ ನಮ್ಗೆ ಇವತ್ತು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಚಿದಾನಂದ್ ಸರ್. ತುಂಬಾ ಥ್ಯಾಂಕ್ ಯು ಸರ್. ಆಕ್ಚುಲಿ ನಮ್ ದೇಶಕ್ಕೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ನೀವು. ಇಂಡಿಯಾ ಪರಂಪರಾ ಇಂಡಿಯಾ ಅಂತ ಒಳ್ಳೆ ಹೆಸರು ಕೂಡ ಇಟ್ಟಿದ್ದೀರಾ. ತುಂಬಾ ಖುಷಿ ಆಯ್ತು ಸರ್ ನನಗೆ. ಖಂಡಿತ ಮೇಡಮ್. ಇದು ಆಕ್ಚುಲಿ ನಿಮ್ ಒಂದು ಹೇಳ್ಬೇಕು ಅಂತಂದ್ರೆ, ಈ ಹಳ್ಳಿನಲ್ಲೆಲ್ಲ ಮೊದಲು ಯೂಸ್ ಮಾಡ್ತಾ ಇದ್ದಿದ್ದು ಕಡೆಗೆ ಸೌದೆ ಒಲೆನಲ್ಲಿ ಮನೆ ತುಂಬಾ ಕರ್ಗಾಗ್ತಾ ಇತ್ತು. ಅವರೆಲ್ಲ ತಗೊಂಡ್ಬಿಟ್ಟು ಅವ್ರಿಗೆ ನೀವು ಒಂದು ಸಿಗರೇಟ್ ಸ್ಮೋಕ್ ಮಾಡಿದ್ರೇ ಒಂದು ಆರೋಗ್ಯಕ್ಕೆ ಹಾನಿಕರ ಅನ್ಕೊಂತಾ ಇದ್ವಿ. ಬಟ್ ಅದು ನೋಡಿದ್ರೆ ತುಂಬಾ ಸಿಕ್ಕಾಪಟ್ಟೆ ಇದು ಬರ್ತಾ ಇತ್ತು. ಹೆಂಗಸರೆಲ್ಲ ಪಾಪ ಅವ್ರಿಗೆ ಕೆಮ್ಮು, ಕ್ಷಯ ಆಗಿ ಏನೇನೋ ಬರ್ತಾ ಇತ್ತು ಆ ಟೈಮ್ನಲ್ಲಿ. ಸೊ ಅದಕ್ಕೋಸ್ಕರ ಅದು ಸ್ಟಾಪ್ ಮಾಡ್ಬಿಟ್ಟು ಈಗ ಗ್ಯಾಸ್ಗಳಿಗೆಲ್ಲ ಮೈಗ್ರೇಟ್ ಆದ್ರು. ಈಗ ಮತ್ತೆ ಅವ್ರಿಗೆ ತಿನ್ಬೇಕು, ಮಾಡ್ಬೇಕು, ಅವ್ರಿಗೆ ಅಡಿಗೆ ಮಾಡ್ಬೇಕು ಅದ್ರಲ್ಲಿ ಅಂತೇಳಿ ತುಂಬಾ ಇಷ್ಟ. ಬಟ್ ಏನ್ ಮಾಡ್ಬೇಕು ಅಂತೇಳಿ ಗೊತ್ತಿರ್ಲಿಲ್ಲ. ಮತ್ತೆ ಹೋದ್ರೆ ಮತ್ತೆ ಅದೇ ಬರುತ್ತೆ ಅಂತೇಳಿ ಇತ್ತು. ಅದಕ್ಕೋಸ್ಕರ ಅವ್ರಿಗೆ ಒಂದು ಆಗೋದಕ್ಕೆ ಒಂದು ಪಾರಂಪರಿಕವಾಗಿ ಒಂದು ಬಂದಿರುವಂತ ಒಂದು ಸಂಸ್ಕೃತಿಗೆ, ಒಂದು ಕಲ್ಚರ್ಗೆ ನಾವು ಅದನ್ನ ಮತ್ತೆ ಒಂದು ಹೊಸ ಟಚ್ ಕೊಟ್ಬಿಟ್ಟು ನಿಮ್ಗೆ ಅವ್ರಿಗೆ ಮತ್ತೆ ಅದೇ ಸೌದೆ ಒಲೆ ಊಟನ ಸವಿಯೋದಕ್ಕೆ ಏನೋ ಒಂದು ಮಾಡ್ಬೇಕು ಅಂತೇಳಿ ಇದೊಂದು ಟೈಪ್ CSR ಅನ್ಕೊಳ್ಳಿ ನೀವು. ಇದನ್ನ ಒಂದು ಮಾಡ್ಬಿಟ್ಟು ಒಂದು ಜನರಿಗೆ ಅನುಕೂಲ ಆಗ್ಲಿ. ಯಾಕಂದ್ರೆ ಎಷ್ಟೋ ಜನ ಪಾಪ ಹೋಟೆಲ್ಗಳು ಮಾಡ್ಬಿಟ್ಟು ಅವ್ರ ಗ್ಯಾಸ್ದು ಇದು ಕಟ್ಟೋದಕ್ಕೆ ಆಗ್ದೇನೆ ಅವ್ರು ಕ್ಲೋಸ್ ಮಾಡ್ಕೊಂತ ಇರ್ತಾರೆ. ಯಾಕಂದ್ರೆ ಮೇನ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು ದಿವಸ ನಿಮ್ಗೆ ಬೇಳೆಕಾಳು, ನಿಮ್ಗೆ ಅಕ್ಕಿ, ಬೇಳೆ, ತರಕಾರಿ, ಸೊಪ್ಪು ಇದೆಲ್ಲ ಹೆಚ್ಚಿಗೆ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಎಣ್ಣೆ, ಗ್ಯಾಸು, ಇದ್ರದ್ದು ಒಂದು ಅಡಿಷನಲ್ ಹಿಂಗಾಗ್ಬಿಟ್ಟು ಪಾಪ ಅವ್ರಿಗೆ ಸ್ಯಾಲ್ರಿಗಳು ಕೊಟ್ಕೊಂಡು, ಬಾಡಿಗೆ ಕೊಟ್ಕೊಂಡು, ಕರೆಂಟ್ ಬಿಲ್ ಕಟ್ಕೊಂಡು ಅವ್ರಿಗೆ ಇದನ್ನ ರನ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಎಲ್ಲಿ ಇವಾಗ ನೋಡಿ ₹1,00,000 ಖರ್ಚು ಮಾಡೋ ಜಾಗದಲ್ಲಿ ಅವ್ರಿಗೆ ₹80,000 ಸೇವ್ ಆಗುತ್ತೆ ಅಂತಂದ್ರೆ ಯಾಕೆ ಮಾಡಬಾರ್ದು? ಹಂಗಾಗ್ಬಿಟ್ಟು ಇವಾಗ ನಾನ್ ಚಿಕ್ಕದ್ ಹೇಳ್ತೆ, ಚಿಕ್ಕ ಹೋಟೆಲ್ಗೆ ಅದೇ ಈಗ 8 ರಿಂದ 10 ಲಕ್ಷ ಖರ್ಚು ಮಾಡೋಂಥವ್ರು ಇದಾರೆ ಒಂದು ತಿಂಗಳಿಗೆ. ಈ ದೊಡ್ಡ ದೊಡ್ಡ ಹೋಟೆಲ್ಗಳು 8 ರಿಂದ 10 ಲಕ್ಷ ಖರ್ಚಾಗುತ್ತೆ. ಅವ್ರಿಗೆ 10 ಲಕ್ಷ ಖರ್ಚಾಗೋ ಜಾಗದಲ್ಲಿ 8 ಲಕ್ಷ ಉಳಿತು ಅಂದ್ರೆ ನಿಮ್ಗೆ ಎಷ್ಟು ಆಗುತ್ತೆ ನಿಮ್ಗೆ? ಸೊ ಅದಕ್ಕೋಸ್ಕರ ಈಗ ಒಂದು ಒಳ್ಳೆ ಊಟನ ಒಳ್ಳೆ ಅಡಿಗೆ ಮಾಡ್ಕೊಂಡು ಒಳ್ಳೆ ಜನಕ್ಕೆ ಒಂದು ಸ್ವಾದಿಷ್ಟಕರವಾದ ಒಂದು ಆಹಾರ ಕೊಡ್ಲಿ ಅಂತ ಹೇಳ್ಬಿಟ್ಟು ಇದನ್ನ ನಾವು ಕಂಡುಹಿಡಿದಿರೋದು. ಇನ್ನು ತುಂಬಾ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಇನ್ನು ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ ಬರ್ತಾ ಇದಾವೆ, ಇನ್ನು ರಿಸರ್ಚ್ ನಡೀತಾ ಇದೆ. ಸೊ ಇದೆಲ್ಲ ಮಾಡ್ತಾ ಇದೀವಿ. ನಡೀತಾ ಇದ್ರೆ ಖುಷಿ ಇರುತ್ತೆ. ಖಂಡಿತ ಮೇಡಮ್. ಸೊ ಹೆಂಗೆ ನಮ್ದು ಆಯುರ್ವಾ ನ್ಯಾಚುರಲ್ಸ್ ಮೋಟೋ ಇದೆ, ಅದಕ್ಕೆ ಇದು ಒಳ್ಳೆ ಇದಾಗಿ ಸಿಕ್ತು ನನ್ಗೆ ಒಂದು ವಿಡಿಯೋ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ನಮ್ಮ ಆಯುರ್ವಾ ನ್ಯಾಚುರಲ್ಸ್ ನ ಸೋಪ್ಗಳು, ಇದಕ್ಕೆ ಯಾವ್ದೇ ರೀತಿ ಕೆಮಿಕಲ್ ಇಲ್ಲ ಸರ್. ಪ್ಯಾರಾಬಿನ್ ಅಥವಾ ಸಲ್ಫೇಟೋ ಇದೆಲ್ಲ ಹಾಕ್ತಾರೆ, ಯಾವ್ದೇ ರೀತಿ ಕೆಮಿಕಲ್ಸ್ ಇಲ್ಲ. 100% ಇದರಲ್ಲಿ ನಿಮ್ಗೆ ಗಾಣದ ಎಣ್ಣೆಗಳು ಸಿಗತ್ತೆ. ಗಾಣದ ಎಣ್ಣೆಗಳನ್ನ ಅಡಿಗೆಗೆ ಏನ್ ಯೂಸ್ ಮಾಡ್ತೀವಲ್ವಾ, ಅದೇ ತರ ಗಾಣದ ಎಣ್ಣೆಗಳನ್ನ ತಗೊಂಡು ಇದರಲ್ಲಿ ಫಸ್ಟ್ ಗ್ರೇಡ್ ಕ್ವಾಲಿಟಿ ಎಣ್ಣೆಗಳನ್ನ ತಗೊಂಡು ಮಾಡಿರುವಂತಹ ಸಾಬೂನುಗಳು, ಸೋಪ್ಸ್, ಆರ್ಗ್ಯಾನಿಕ್ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ಲಿ ಸರ್. ಸೊ ದಯವಿಟ್ಟು ಇದು ನಮ್ ಕಡೆಯಿಂದ, ಆಯುರ್ವಾ ನ್ಯಾಚುರಲ್ಸ್ ಕಡೆಯಿಂದ ಪರಂಪರಾ ಇಂಡಿಯಾ ಕೊಡ್ತಾ ಇದೀವಿ. ಬಳಸಿ ಇದನ್ನ, ನಿಮ್ಮ ಆರೋಗ್ಯನ ಇನ್ನೂ ಹೆಚ್ಚಿಗೆ ಚೆನ್ನಾಗಿ. ಖಂಡಿತ ಈ ಆಯುರ್ವಾ ಕೆಮಿಕಲ್ ಇಲ್ಲದೆ ಇರುವಂತ ಒಂದು ಆರ್ಗ್ಯಾನಿಕ್ ಸೋಪ್ಗಳನ್ನ ಅಥವಾ ಅವ್ರ ಪದಾರ್ಥಗಳನ್ನ ಕೊಂಡ್ಕೊಳ್ಳಿ, ಅವ್ರಿಗೆ ಪ್ರೋತ್ಸಾಹಿಸಿ. ಅವ್ರನ್ನ ಒಬ್ಬ ಹೆಣ್ಮಗಳು ಮಾಡ್ತಾ ಇರೋದು, ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ರೆ ಅವರು ಸಮಾಜದಲ್ಲಿ ಅಥವಾ ನಮ್ಗೆ ಮಾರ್ಕೆಟ್ ನಲ್ಲಿ ಬೆಳೆಯುವಂತ ಒಂದು ಅವಕಾಶ ಸಿಗುತ್ತೆ. ಕೊಂಡ್ಕೊಳ್ಳಿ, ಯೂಸ್ ಮಾಡಿ, ನಿಮ್ ಸ್ಯಾಟಿಸ್ಫ್ಯಾಕ್ಷನ್, ನಿಮ್ದು ರಿವ್ಯೂಸ್ ಕೊಡಿ ಅವ್ರಿಗೆ. ಒಳ್ಳೇದಾಗ್ಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆಯುರ್ವಾ ನ್ಯಾಚುರಲ್ಸ್ ನ ಒಂದು ಒಳ್ಳೆ ವಿಡಿಯೋ. ಸೊ ಏನ್ ನಮ್ದು ಆಯುರ್ವಾ ನ್ಯಾಚುರಲ್ಸ್ ಅಂತ ಏನ್ ನೇಮ್ ಇದೆ ಅದಕ್ಕೆ ಕರೆಕ್ಟ್ ಆಗಿದೆ ಇದು ವಿಡಿಯೋ ಕೂಡ.
ಸೊ ನಮ್ಮ ಒಂದು ಎನ್ವೈರನ್ಮೆಂಟ್ ಗೆ ಫ್ರೆಂಡ್ಲಿ ಆಗಿರುವಂತಹ ವಿಡಿಯೋ ನಾನು ಇವತ್ತು ಮಾಡಿದೀನಿ. ದಯವಿಟ್ಟು ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಫುಲ್ ನೋಡಿದ್ದೀರಾ ತುಂಬಾ ಥ್ಯಾಂಕ್ಸ್. ಹಾಗೆ ಇದನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಇದು ರೀಚ್ ಆಗ್ಬೇಕು. ಸೊ ಅವರು ಇದ್ರ ಬಗ್ಗೆ ತಿಳ್ಕೊಬೇಕು. ಮನೆಗಳಲ್ಲಿ ನಾವು ಸಣ್ಣ ಪುಟ್ಟ ಈ ತರ ಸಣ್ಣದಾಗಿರುವಂತ ಒಲೆನ ಯೂಸ್ ಮಾಡೋದು ಹೇಗೆ ಏನು ನಮ್ಮ ಮಕ್ಳಿಗೂ ಗೊತ್ತಾಗುತ್ತೆ. ನೆಕ್ಸ್ಟ್ ಜನರೇಷನ್ಗೆ ಯಾವ್ದಾದ್ರು ತುಂಬಾ ಇಂಪಾರ್ಟೆಂಟ್ ನಮ್ ನೆಕ್ಸ್ಟ್ ಜನರೇಷನ್ ಕೂಡ ತಿಳ್ಕೊಬೇಕಾಗಿರುವಂತದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.